ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನೀವು ಮೊದಲನೇದಾಗಿ ಈ ಚಾನಲ್ನ ವಿಸಿಟ್ ಮಾಡ್ತಾ ಇರೋದಾದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿರುವಂತಹ ವಿಡಿಯೋಸನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಇವತ್ತು ನಾನು ಮಾಡ್ತಾ ಇರುವಂತಹ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ MFE ಅಂದ್ರೆ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಅಂತ ಹೇಳಿ. ಯಾಕಂದ್ರೆ ಈ ನಡುವೆ ಬರ್ತಾ ಇರುವಂತಹ ಸ್ಟೂಡೆಂಟ್ಸ್ ನ ಕಮೆಂಟ್ಸ್ ನೋಡ್ತಾ ಇದ್ದಾಗ ಇದೊಂದು ಸಬ್ಜೆಕ್ಟ್ ನ ಯಾಕೆ ಸರ್ ನೀವು ಬಿಡ್ತಾ ಇದ್ದೀರಾ, ಇದೊಂದು ಸಬ್ಜೆಕ್ಟ್ ಮಾಡ್ಕೊಡಿ ಅಂತ ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು. ಅಂದಾಗೆ ಇದರ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಅಲ್ಲೇ ಮಾಡಿದ್ದೆ, ಅಂದ್ರೆ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಸುಮಾರು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಅದಕ್ಕೋಸ್ಕರ ಈ ಸತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ಸ್ ಅಂದ್ರೆ ಆ, ನೀವು ಸೀನಿಯರ್ ಸ್ಟೂಡೆಂಟ್ಸ್ ನ ಕೇಳಿದ್ದೆ ಆದ್ರೆ ಈ PMS ಸಬ್ಜೆಕ್ಟ್ ಬಗ್ಗೆ ಮಾಡಿರುವಂತಹ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ PP ಸೀರೀಸ್ ಅಂತ ಕರೀತಾರೆ. PP1 ಇಂದ ಹಿಡಿದು PP6 ವರ್ಗುನು PMS ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಹುಡುಗರಿಗೆ ಬೆನಿಫಿಟ್ ಆಗಿರುವಂತ ವಿಡಿಯೋಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ಫಸ್ಟ್ ನಾನು ಈ MFE ಸಬ್ಜೆಕ್ಟ್ ನ ಯೂನಿಟ್ ವೈಸ್ ಫಸ್ಟ್ ನಾನು ವಿಡಿಯೋಸ್ ಮಾಡ್ತಾ ಬರ್ತೀನಿ. ಬಿಫೋರ್ ಎಕ್ಸಾಮ್ ನಿಮ್ಗೆ ಏನಾಗುತ್ತೆ, PP ಸೀರೀಸ್ ಅಂದ್ರೆ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಅದನ್ನು ಕೂಡ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಅಂದಾಗೆ ನಿಮ್ಗೆ ಈ ಕ್ವಶನ್ ಪೇಪರ್ ನ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಇದ್ರೆ ನೋಡಿ, ಇದು ನನ್ನ ವೆಬ್ಸೈಟ್. ಈ ವೆಬ್ಸೈಟ್ ನ ಅಡ್ರೆಸ್ ಅನ್ನ ಅಥವಾ ಲಿಂಕ್ ಅನ್ನ ನನ್ನ ಈ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ಏನ್ ಮಾಡ್ಕೊಳ್ಳಿ, ನೀವು ಡೌನ್ಲೋಡ್ ಮಾಡ್ಕೊಬಹುದು. ಜೊತೆಲಿ ಏನಪ್ಪಾ ಅಂತಂದ್ರೆ ಇದು mathswithme.in ಓಪನ್ ಮಾಡಿದಾಗ ನಿಮ್ಗೆ ಈ ತರ ಡಿಪ್ಲೊಮಾ ಅಂತ ಬರುತ್ತೆ. ಈ ಡಿಪ್ಲೊಮಾ ಕಡೆ ನೋಡಿದಾಗ ಇಲ್ಲಿ MFE 20ME11T ಅಂತಿದೆ, ಇದು ಸಬ್ಜೆಕ್ಟ್ ಕೊಡಿದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಒಂದು ನೇಮ್ ತಮ್ನೇಲ್ ಬರುತ್ತೆ. ಅದಕ್ಕೆ ಕೆಳಗಡೆ ನೀವು ನೋಡಬಹುದು, ಇಲ್ಲಿ ನೋಟ್ಸ್ ನ ಅಪ್ಲೋಡ್ ಮಾಡಿದೀನಿ. ಸುಮಾರು ಜನ ಈ ನೋಟ್ಸ್ ನ ಫಾಲೋ ಮಾಡಿದ್ದಾರೆ. ಮತ್ತೆ ಕೆಲವರು ಸರ್ ಇನ್ನ ಸಿಂಪಲ್ ನೋಟ್ಸ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಂಗಾಗಿ ಈ ಸತಿ ನಾನು ಮಾಡ್ತಾ ಇರುವಂತಹ ನೋಟ್ಸ್ ಅನ್ನ ನೀವು ನೋಡಿದ್ರೆ ಇದು ಕಂಪ್ಲೀಟ್ ಆಗಿ ಏನ್ PMS ನೋಟ್ಸ್ ನ ಮಾಡಿದಿನೋ ಆ ತರ ನಾನೇ ಸ್ವಂತವಾಗಿ ಮಾಡಿರುವಂತ ನೋಟ್ಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಸುಮಾರು ಜನ ಕನ್ನಡದಲ್ಲಿ ಕೂಡ ಕೇಳಿದ್ರು, ಹಂಗಾಗಿ ಇಲ್ಲಿ ನಿಮಗೆ ಕನ್ನಡದಲ್ಲಿ ಕೂಡ ನಿಮ್ಗೆ ನೋಟ್ಸ್ ಅವೈಲೇಬಲ್ ಇದೆ. ಹಾಗಾದ್ರೆ ಈ ನೋಟ್ಸ್ ಅನ್ನ ನೀವು ಮತ್ತೆ ನಾನು ನನ್ನ ಮೊಬೈಲ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮೊಬೈಲ್ ಆಪ್ ಅಲ್ಲಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊಬೈಲ್ ಆಪ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ಪ್ಲೇ ಸ್ಟೋರ್ ಹೋಗಿ, ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೀವು ರವಿ ನಂದಿ ಅಂತ ಕ್ಲಿಕ್ ಮಾಡಿ. ರವಿ ನಂದಿ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಮೊಬೈಲ್ ಆಪ್ ಈ ತರ ಓಪನ್ ಆಗುತ್ತೆ. ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇದು ನನ್ನ ಮೊಬೈಲ್ ಆಪ್ ನ ಲೋಗೋ. ಇದು ರವಿ ನಂದಿ ಅನ್ನೋದು ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಡೆವಲಪರ್ ನರ್ಸಪ್ಪ ಅನ್ನೋಂತ ಅವರು ಇಲ್ಲಿ ಡೆವಲಪ್ ಮಾಡಿಕೊಟ್ಟಿರುವಂತದ್ದು. ಇದ್ರ ಜೊತೆ ನೀವು ನೋಡಿದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಕೋರ್ಸಸ್ ಅವೈಲೇಬಲ್ ಇದೆ. ಅದ್ರ ಡೀಟೇಲ್ಸ್ ಕೂಡ ನಿಮ್ಗೆ ಕೊಡ್ತೀನಿ. ಜೊತೆಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ ಫೈನಲ್ ಇಯರ್ ಬಂದಾಗ ಬೇಕಾಗಿರುವಂತಹ AMT ಅನ್ನೋ ಸಬ್ಜೆಕ್ಟ್ ನ ಪಾಸಿಂಗ್ ಪ್ಯಾಕೇಜ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನೀವೇನ್ ಮಾಡಬಹುದು, ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು. ಅಂದಾಗೆ ಈಗ ನಾನೇನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಯೂನಿಟ್ 1 ನ ಡಿಸ್ಕಸ್ ಮಾಡಕ್ ಶುರು ಮಾಡ್ತೀನಿ. ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ನಮಗೆ ಯೂನಿಟ್ 1 ಅಲ್ಲಿ 20 ಕ್ವಶನ್ಸ್ ಬರುತ್ತೆ. ಬಟ್ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರು ನನಗೆ, ಸರ್ ಈ ಸತಿ PMS ಮತ್ತೆ ಮ್ಯಾಥ್ಸ್ ತರ ಇಲ್ಲೂ ಕೂಡ ಸಿಲೆಬಸ್ ಚೇಂಜ್ ಆಗಿರೋ ಚಾನ್ಸಸ್ ಇದೆಯಾ ಅಂತ. ಖಂಡಿತ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮಗೆ ಚೇಂಜ್ ಆಗಿರೋದಲ್ಲ, ರೆಡ್ಯೂಸ್ ಆಗಿರುವಂತದ್ದು ಬರೀ PMS ಮತ್ತೆ ಮ್ಯಾಥಮೆಟಿಕ್ಸ್ ಮಾತ್ರ ಆಗಿರುತ್ತೆ. MFE ನಲ್ಲಿ ಅಥವಾ ನಿಮ್ ಪ್ರಕಾರ MSc ನಲ್ಲಾಗ್ಲಿ MFE ನಲ್ಲಾಗ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಕೂಡ ಏನು ಅಪ್ಡೇಟ್ಸ್ ಇಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಕ್ವಶನ್ ಪೇಪರ್ಸ್ ಏನ್ ಜೂನ್ ಕ್ವಶನ್ ಪೇಪರ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ರೀಸೆಂಟ್ ಆಗಿ ಆಗಿರುವಂತಹ ಎಕ್ಸಾಮ್ ನ ಕ್ವಶನ್ ಪೇಪರ್ ಇಲ್ಲಿ ನೀವು ನೋಡ್ತೀರಾ. ಆನ್ಸರ್ ಎನಿ ಒನ್ ಫುಲ್ ಕ್ವಶನ್ ಫ್ರಮ್ ಈಚ್ ಸೆಕ್ಷನ್ ಅಂತ ಇದೆ. ಸೇಮ್ ಥಿಂಗ್. ದಟ್ ಇಸ್ ವಾಟ್ ಸೆಕ್ಷನ್ 1 ಅಲ್ಲಿ ನಿಮ್ಗೆ ಬರುವಂತಹ ಕ್ವಶನ್ ನೀವು ಅಬ್ಸರ್ವ್ ಮಾಡ್ತೀರಾ. ಏನಪ್ಪಾ ಅಂತಂದ್ರೆ ಡಿಫೈನ್ ದ ಫಾಲೋಯಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಎಕ್ಸ್ಪ್ಲೈನ್ BCC ಅಂಡ್ FCC. ಇದನ್ನ ನಾನು ಮ್ಯಾಕ್ಸಿಮಮ್ ಆಟ್ ಮಾಡಿದ್ರೆ ಬೇಕಾದ್ರೆ ಇದನ್ನ ನಾನು PP1 ಅಂತ ಮಾಡಿ ಇದನ್ನ ನಾನು PP2 ಅಂತ ಮಾಡ್ಬೋದು. ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಫಸ್ಟ್ ಕ್ವಶನ್, ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಸೆಕೆಂಡ್ ಕ್ವಶನ್ ಅಷ್ಟು ಸತಿ ರಿಪೀಟ್ ಆಗಿದೆ. ಓಕೆನಾ. ನಿಮ್ಗೂ ಕೂಡ ಎಕ್ಸಾಮ್ ಅಲ್ಲಿ ಬರುತ್ತೆ, ಖಂಡಿತ ಬಂದೇ ಬರುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ಇದೊಂದು ಒನ್ ಆಫ್ ದಿ ಮೇಕಪ್ ಎಕ್ಸಾಮ್ ಕ್ವಶನ್ ಪೇಪರ್. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಾ. ಡಿಫೈನ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ದಟ್ ಇಸ್ ವಾಟ್ ನಾವು ಡಿಫರೆಂಟ್ ಆಗಿ ಅವ್ರೇನ್ ಮಾಡಿದ್ದಾರೆ, ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ, ಇಲ್ಲಿ ಪ್ರಾಪರ್ಟೀಸ್ ಕೊಟ್ಟಿಲ್ಲ, ನೀವೇ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಎಕ್ಸ್ಪ್ಲೈನ್ ದ ಡಿಫರೆಂಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಸೇಮ್ ಥಿಂಗ್ ವಾಟ್ ಆರ್ ದ ಇಲ್ಲಿ ಸಪರೇಟ್ ಆಗಿ ಅವರೇ ಮೆನ್ಷನ್ ಮಾಡಿ ಕೇಳಿದಾರಲ್ಲ ಕ್ವಶನ್ ಅಲ್ಲಿ. ಡಕ್ಟಿಲಿಟಿ, ಮೆಲೆಬಿಲಿಟಿ, ಹಾರ್ಡ್ನೆಸ್ ಮತ್ತೆ ಎಲಾಸ್ಟಿಸಿಟಿ, ಕ್ರೀಪ್, ಇದನ್ನ ಅವ್ರು ಏನ್ ಮಾಡ್ತಾ ಇದಾರೆ, ಡಿಫೈನ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ನೀವೇ ಈ ಪ್ರಾಪರ್ಟೀಸ್ ನ ಬರೆದು ಅದ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಈ ಕ್ವಶನ್ ಪೇಪರ್ ಏನ್ ಮಾಡಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಜಸ್ಟ್ ನಿಮಗೆ 5 ಕೊಟ್ಟಿದ್ದಾರೆ. ಒಂದು 2 ಮಾರ್ಕ್ಸ್ ಪ್ರತಿ ಕ್ವಶನ್ಗೂ 2 ಮಾರ್ಕ್ ಅಂದ್ರೆ ನಿಮಗೆ 10 ಮಾರ್ಕ್ ಬರುತ್ತೆ. ಅಂದ್ರೆ ಇದು ಗ್ಯಾರಂಟಿ ಕ್ವಶನ್ ಅಂತ ಹೇಳ್ಬೋದು.
ಓಕೆನಾ. ಇದು PP1 ಆಗುತ್ತೆ, ಜೊತೆಲಿ ಇದು ಯೂನಿಟ್ 1 ಕೂಡ ಕ್ವಶನ್ ಬರುತ್ತೆ. ಸೊ ನೀವು ಇನ್ನೊಂದು ಕ್ವಶನ್ ಪೇಪರ್ ನೋಡಿ, ಸೇಮ್ ಥಿಂಗ್ ಇಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಯ್ತು. ಮತ್ತೆ ಇಲ್ಲೂ ಕೂಡ ನೋಡಬಹುದು, ಇಲಿಸ್ಟ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆನ್ ದ ಬೇಸಿಸ್ ಆಫ್ ನ್ಯಾಚುರಲ್ ಮೇಡ್. ಅಗೇನ್ ಎಕ್ಸ್ಪ್ಲೈನ್ ದ ಮೆಲಿಬಿಲಿಟಿ ಅಂಡ್ ಡಕ್ಟಬಿಲಿಟಿ. ನೋಡ್ತಾ ಇದ್ರೆ ಇದು ಮೊದಲಿರ್ತಾ ಇದ್ದಂತ ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಇಲ್ಲಿ ನೋಡಬಹುದು, ಎಕ್ಸ್ಪ್ಲೈನ್ ಮೆಲಿಬಿಲಿಟಿ ಅಂಡ್ ಡಕ್ಟಿಲಿಟಿ ಇನ್ ದ ಸೂಟಬಲ್ ಎಕ್ಸಾಂಪಲ್ ಫಾರ್ 5 ಮಾರ್ಕ್ಸ್ ಕೊಟ್ಟಿರುವಂತದ್ದು. ಈಗ ಅದೇ ನಿಮಗೆ 10 ಮಾರ್ಕ್ಸ್ ಬರ್ತಾ ಇದೆ. ಸೊ ಇದು ನಿಮಗೆ 2 ಕ್ವಶನ್ ಪೇಪರ್ ರಿಪೀಟ್ ಆಗಿರುವಂತದ್ದು. ಇದು ನೋಡಬಹುದು ನೀವು ಜೂನ್ 23 ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು. ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಡಿಫೈನ್ ದ ಫಾಲೋಯಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್: ಮೆಲಿಬಿಲಿಟಿ, ಡಕ್ಟಿಲಿಟಿ, ಎಲಾಸ್ಟಿಸಿಟಿ, ಟಫ್ನೆಸ್ ಅಂಡ್ ಕ್ರೀಪ್. ಸೊ ಸೇಮ್ ಥಿಂಗ್, ಎಕ್ಸ್ಪ್ಲೈನ್ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್. ಅಂದ್ರೆ ಇಲ್ಲೂ ಕೂಡ 10 ಮಾರ್ಕ್ಸ್ ಪ್ಲಸ್ 10 ಮಾರ್ಕ್ಸ್. ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತದೆ? 20 ಮಾರ್ಕ್ಸ್ ಬರುತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ, ಇದ್ರಷ್ಟು ಸುಲಭವಾಗಿ ಪಾಸ್ ಆಗುವಂತ ಸಬ್ಜೆಕ್ಟ್ ಇನ್ಯಾವುದೂ ಇಲ್ಲ. ಸೊ ಹಂಗಾಗಿ ನೀವು ಏನ್ ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯೂನಿಟ್ 1 ಕ್ವಶನ್ಸ್ ಅಲ್ಲಿ, ನಿಮಗೆ 20 ಮಾರ್ಕ್ಸ್ ಬರುವಂತ ಚಾನ್ಸಸ್ ಜಾಸ್ತಿನೇ ಇದೆ. ಓಕೆನಾ. ಸೊ ಈಗ ಯೂನಿಟ್ 1 ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಇಲ್ಲಿ ಬರುವಂತದ್ದು ಮ್ಯಾಕ್ಸಿಮಮ್ ನಾನು ಅದೇ ಹೇಳ್ದಲ್ಲ, 20 ಮಾರ್ಕ್ಸ್ಗೆ ನೀವು ಟಾರ್ಗೆಟ್ ಇಡಬಹುದು. ಇನ್ನ ಈಗ ಆ ಕ್ವಶನ್ ನೋಡೋದಕ್ಕೆ ಕ್ವಶನ್ ಆನ್ಸರ್ ನೋಡೋಣ. ಡಿಫೈನ್ ದ ಫಾಲೋಯಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ದಟ್ ಇಸ್ ವಾಟ್ ಡಿಫೈನ್ ದ ಫಾಲೋಯಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಅಥವಾ ಎಕ್ಸಾಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗೇನೆ ಅವ್ರು ಕೊಡ್ತಾರೆ ಏನಂತ, ಡಿಫೈನ್ ದ ಫಾಲೋಯಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮೆನ್ಷನ್ ಮಾಡ್ತಾರೆ. ಸ್ಟ್ರೆಂತ್, ಎಲಾಸ್ಟಿಸಿಟಿ ಅಂತ ಅವರೇ ಮೆನ್ಷನ್ ಮಾಡ್ತಾರೆ. ಸೊ ಮಾಡಿಲ್ಲ ಅಂದ್ರೆ ನಾವೇ ಬರಿಬೇಕಾಗುತ್ತೆ. ನನಗೆ ಅನಿಸ್ತಂಗೆ ಇನ್ನು ಬರುವಂತ ಎಕ್ಸಾಮ್ ಅಲ್ಲಿ ಎಲ್ಲ ಕೂಡ ಅವರೇ ಕೊಡ್ತಾರೆ, ಮೆನ್ಷನ್ ಮಾಡ್ಕೊಡ್ತಾರೆ. ಇದು ಏನಿದಾವೆ ಇದು ಅವ್ರು ಮೆನ್ಷನ್ ಮಾಡ್ತಾರೆ, ನೀವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಓಕೆ. ಹಾಗಾದ್ರೆ ಈಗ ಫಸ್ಟ್ ಒಂದು ಸ್ಟ್ರೆಂತ್, ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ವಿತ್ ಸ್ಟ್ಯಾಂಡ್ ಫೋರ್ಸ್ ವಿತೌಟ್ ದ ಬ್ರೇಕಿಂಗ್. ಸೊ ಏನೇ ಒಂದು ಮೆಟೀರಿಯಲ್ ಸ್ಟ್ರೆಂತ್ ಅಂದ್ರೆ ಏನು? ಮೆಟೀರಿಯಲ್ ಸ್ಟ್ರೆಂತ್ ಏನಿಗೆ ನೋಡೋಣ ಅಂತಂದ್ರೆ ಏನ್ ಮಾಡ್ತೀರಾ ನೀವು? ಮುರಿಯಕ್ಕೆ ಟ್ರೈ ಮಾಡ್ತೀರಾ. ಮುರಿಯಕ್ಕೆ ಟ್ರೈ ಮಾಡ್ತೀರಾ ಅಂದ್ರೆ ಏನಾಗುತ್ತೆ? ಮುರಿದೋಯ್ತು ಅಂದ್ರೆ ಅದು ಸ್ಟ್ರೆಂತ್ ಇಲ್ಲ ಅಂತ ಅರ್ಥ. ಕರೆಕ್ಟಾ? ಅದೇ ರೀತಿಯಾಗಿ ಮುರಿಯದೆ ಶಕ್ತಿಗಳನ್ನು ತಡೆದುಕೊಳ್ಳುವ ವಸ್ತುವಿನ ಸಾಮರ್ಥ್ಯಕ್ಕೆ ನಾವೇನ್ ಕರಿತೀರಿ? ಸಾಮರ್ಥ್ಯ ಅಂತ ಕರಿತೀರಿ. ಎಲಾಸ್ಟಿಸಿಟಿ ಅಂದ್ರೆ ಗೊತ್ತು. ಎಲಾಸ್ಟಿಕ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಎಲಾಸ್ಟಿಕ್ ಬಟ್ಟೆಗಳಿರ್ಬೋದು, ಅಥವಾ ನೀವೆಲ್ಲಾದ್ರೂ ರಬ್ಬರ್ ನೋಡ್ಬೋದು. ಇವೆಲ್ಲ ಎಲಾಸ್ಟಿಸಿಟಿ ಅಂದ್ರೆ ಏನಂತೆ, ನೀವು ಯಾವುದೇ ಅದನ್ನ ಹಿಗ್ಗಿದಾಗ ಅದು ಮತ್ತೆ ಅದರ ಇನಿಷಿಯಲ್ ಪೊಸಿಷನ್ ಹೊರಟೋಗುತ್ತೆ. ಕರೆಕ್ಟಾ? ದಟ್ ಇಸ್ ಕಾಲ್ಡ್ ಎಲಾಸ್ಟಿಸಿಟಿ ಅಂತ ಕರೀತಾರೆ. ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಶೇಪ್. ನೋಡಿದ್ರಾ? ಅಂದ್ರೆ ಈಗ ಒಂದು ರಬ್ಬರ್ ನ ಹಿಗ್ಗಿದಾಗ ಮತ್ತೆ ಅದು ಒರಿಜಿನಲ್ ಶೇಪ್ ಹೋಗುತ್ತೆ. ಅದನ್ನ ನಾವೇನಂತ ಕರಿತೀರಿ? ಎಲಾಸ್ಟಿಸಿಟಿ ಅಂತ ಕರಿತೀರಿ. ಸೊ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ಬೀಯಿಂಗ್ ಸ್ಟ್ರೆಚ್ಡ್ ಆರ್ ಕಂಪ್ರೆಸ್ಡ್. ಹಿಗ್ಗಿಸಿದ ಅಥವಾ ಸಂಕುಚಿತಗೊಂಡ ನಂತರ ಅದರ ಮೂಲ ಆಕಾರಕ್ಕೆ ಮರಳುವ ವಸ್ತುವಿನ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀರಿ? ಸ್ಥಿತಿಸ್ಥಾಪಕತ್ವ ಅಂತ ಕರಿತೀರಿ. ದಿಸ್ ಇಸ್ ಕಾಲ್ಡ್ ಆಸ್ ಎಲಾಸ್ಟಿಸಿಟಿ. ಸೊ ಕನ್ನಡದಲ್ಲಿ ಇರುವಂತಹ ವರ್ಡ್ ಕೂಡ ಬರಿತಾ ಇದ್ದೀನಿ, ನೀವು ಕನ್ನಡದಲ್ಲೂ ಕೂಡ ಬರೀಬಹುದು. ದೆನ್ ಪ್ಲಾಸ್ಟಿಸಿಟಿ, ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಪರ್ಮನೆಂಟ್ಲಿ ಡಿಫಾರ್ಮ್ ವಿತೌಟ್ ಬ್ರೇಕಿಂಗ್. ಸೊ ಪರ್ಮನೆಂಟ್ಲಿ ಡಿಫಾರ್ಮ್ ಏನಾಗುತ್ತೆ? ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಕನ್ವರ್ಟ್ ಮಾಡಿದೀರಾ ಅಂತಂದ್ರೆ ಮತ್ತೆ ಅದನ್ನ ಕಾಯಿಸಲೇಬೇಕು ಹೊರತು ಅದನ್ನ ಬದಲಾವಣೆ ಆಗಕ್ಕಾಗಲ್ಲ. ಕರೆಕ್ಟಾ? ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಪರ್ಮನೆಂಟ್ಲಿ ಡಿಫಾರ್ಮ್ ವಿತೌಟ್ ಬ್ರೇಕಿಂಗ್. ಮುರಿಯದೆ ಶಾಶ್ವತವಾಗಿ ವಿರೂಪಗೊಳ್ಳುವ ವಸ್ತುವಿನ ಸಾಮರ್ಥ್ಯಕ್ಕೆ ಪ್ಲಾಸ್ಟಿಸಿಟಿ ಅಂತ ಕರಿತೀರಿ, ಅಥವಾ ಪ್ಲಾಸ್ಟಿಸಿಟಿ. ಓಕೆ. ದೆನ್ ಹಾರ್ಡ್ನೆಸ್, ನಿಮ್ಗೆ ಗೊತ್ತಿದೆ ಹಾರ್ಡ್ನೆಸ್ ಅಂದ್ರೆ ಐ ಥಿಂಕ್ ಸಿಕ್ಕಾಪಟ್ಟೆ ಹಾರ್ಡ್ ಇದೆಯಪ್ಪ, ನಾವು ಬೆಂಡ್ ಮಾಡಕ್ ಆಗ್ತಾ ಇಲ್ಲ. ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್, ರೆಸಿಸ್ಟೆನ್ಸ್ ಅಂದ್ರೆ ಏನು? ತಡೆಯೋದು. ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಟು ಬೀಯಿಂಗ್ ಸ್ಕ್ರಾಚ್ಡ್ ಆರ್ ಡೆಂಟೆಡ್. ನಾವ್ ಯಾವುದೇ ರೀತಿ ಅಂತ ಡೆಂಟ್ ಮಾಡಕ್ಕಾಗಲ್ಲ ಅಥವಾ ಸ್ಕ್ರಾಚ್ ಮಾಡಕ್ಕಾಗಲ್ಲ. ಅದನ್ನ ನಾವೇನ್ ಕರಿತೀರಿ? ಹಾರ್ಡ್ನೆಸ್ ಅಂತ ಕರಿತೀರಿ. ಈ ಒಂದು ಪ್ರಾಪರ್ಟೀಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಒಂದು ಐಫೋನ್ ಇರ್ಬೋದು ಅಥವಾ ಯಾವ್ದಾರ ಹೊಸ ಫೋನ್ಗಳು ಬಂದಾಗ ಡ್ಯೂರಬಿಲಿಟಿ ಚೆಕ್ ಮಾಡ್ತಾರೆ. ಸೊ ಯೂಟ್ಯೂಬ್ ಅಲ್ಲಿ ಅದಕ್ಕೋಸ್ಕರ ಕೆಲವು ವಿಡಿಯೋಸ್ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಜೆರ್ರಿ ವಾಗರ್ ಅನ್ನೋರು ಒಬ್ರು ಏನ್ ಮಾಡ್ತಾರೆ, ಪ್ರತಿ ಫೋನ್ ಅನ್ನ ಬಂದಿದ ತಕ್ಷಣ ಒಂದು ಬ್ಲೇಡ್ ಅಲ್ಲಿ ಕೆರೆದ್ಬಿಟ್ಟು ಅದಕ್ಕೆ ಜಸ್ಟ್ ಐ ವಿಲ್ ಶೋ ಒನ್ ಡೆಮೋ. ಲೆಟ್ ಮಿ ಚೆಕ್. ಸೊ ನೀವು ಯೂಟ್ಯೂಬ್ ಹೋಗಿದ್ದೆ ಆದ್ರೆ ನೋಡಿ ಯಾವ್ದೆಲ್ಲ ಮೀನಿಂಗ್ ಎಲ್ಲೆಲ್ಲ ನಾವು ತಿಳ್ಕೊಬಹುದು ಅಂತ. ನಾವು ಯೂಸ್ ಮಾಡುವಂತಹ ಮೊಬೈಲ್ ಅಲ್ಲಿ ಡ್ಯೂರಬಿಲಿಟಿ ಆಫ್ ಐಫೋನ್ 16 ಹೋಗೋಣ. ಐಫೋನ್ 16. ಸೊ ನೀವೇನ್ ನೋಡ್ತಾ ಇದ್ದೀರಾ? ಜೆರ್ರಿ ರಿಗ್ ಎವ್ರಿಥಿಂಗ್ ಅಂತ ನೋಡಿ. ಇದು ಒಂದು ನಾವು ಅಬ್ಸರ್ವ್ ಮಾಡುವಂತಹ ಏನಪ್ಪಾ ಅಂತಂದ್ರೆ, ಲೆಟ್ಸ್ ಮಿ ಚೆಕ್ ದಿಸ್ ಒನ್. ಮ್ಯೂಟ್ ಮಾಡ್ತೀನಿ, ಪ್ಲೇ ಮಾಡ್ತೀನಿ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದರಲ್ಲಿ ಈಗ ಜಸ್ಟ್ ಒಂದು ಆಡ್ ಬರ್ತಾ ಇದೆ. ಆಡ್ ನೆಕ್ಸ್ಟ್ ನಾವು ನೋಡ್ತೀರಿ ಏನಪ್ಪಾ ಅಂತಂದ್ರೆ, ಯಾವ ರೀತಿಯಾಗಿ ಒಂದು ಮೆಟೀರಿಯಲ್ ನ ಚೆಕ್ ಮಾಡ್ತಾರೆ. ಇದು ಒಂದು ಐಫೋನ್ ನ ಯಾವ್ದೆಲ್ಲ ರೀತಿ ಚೆಕ್ ಮಾಡ್ತಾರೆ ಅಂತ ನೋಡಿ. ಅದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಸಕ್ಸಸ್ಫುಲಿ ಡಿಬಾಂಡೆಡ್ ಬೈ ಓನ್ ಟೈಟಾನಿಯಂ. ಸೊ ಒಂದು ಟೈಟಾನಿಯಂ ಅನ್ನುವಂತಹ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಇಟ್ಸ್ ಆಕ್ಚುಲಿ ಫ್ರೆಟಿ ನಿಫ್ಟಿ ಸ್ಟಫ್ ಆಗಿದೆ. ಸೊ ಇಲ್ಲಿ ವರ್ಡ್ಸ್ ನೀವು ಅಬ್ಸರ್ವ್ ಮಾಡಬಹುದು, ಯಾವ್ದೆಲ್ಲ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಅಂತ ನೋಡಿ. USB2 ಸ್ಪೀಡ್ಸ್ ಅಂಡ್ ನಾಟ್ ದ USB3 ಸ್ಪೀಡ್. ಸೊ USB3 ಅಥವಾ 2 ಇರುವಂತಹ ಡಿಫರೆನ್ಸ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಸಫೈರ್ ಪ್ಲೇಟೆಡ್. ಸೊ ಸಫೈರ್ ಅನ್ನೋದು ಕೂಡ ಒಂದು ಮೆಟೀರಿಯಲ್. ಈ ತರ ಐಫೋನ್ 16 ಮೇಲೆ ನಾವು ನೋಡ್ತೀರಿ ಒಂದು ಬಟನ್ ಕೊಟ್ಟಿರುವಂತದನ್ನ, ಎಕ್ಸ್ಟ್ರಾ ಬಟನ್ ಕೊಟ್ಟಿರೋದನ್ನ.
So precious and subtle brokens. If your finger, imagine Apple is using sapphire because one it's smooth. ನೋಡಿ ಇವೆಲ್ಲ ಮೆನ್ಷನ್ ಮಾಡುವಂತ ವರ್ಡ್ಸ್. ಕಟಿಂಗ್ ಪ್ರೊಸೆಸ್ ಆಪಲ್ಸ್ ಯೂಸಿಂಗ್ ಏನಕ್ಕೆ ಯೂಸ್ ಮಾಡಿದ್ದಾರೆ, ಯಾವ ತರ ಫಿನಿಶಿಂಗ್ ಬಂದಿದೆ, ಸೊ ಯಾವ ತರ ಸ್ಕ್ರಾಚಸ್ ಆಗುತ್ತಾ ಇಲ್ವಾ, ನೀವೆಲ್ಲ ನೋಡಿ. ಇದು ಇದು ಒಂದು ಸ್ಕ್ರಾಚ್ ಟೆಸ್ಟ್ ಮಾಡ್ತಾ ಇರುವಂತದ್ದು. ಸೊ ಅದಕ್ಕೆ ಒಂದು ರೇಟಿಂಗ್ ಕೊಟ್ಟಿರ್ತಾರೆ, ಯಾವ ಲೆವೆಲ್ಗೆ ಹೋದಾಗ ನನಗಿದು ಸ್ಕ್ರಾಚಸ್ ಬೀಳುತ್ತೆ ಅಂತೇಳಿ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೋಟೆಡ್ ಗ್ರೇಡ್ ಫಾರ್ ಟೈಟಾನಿಯಂ ಮೆಟೀರಿಯಲ್ ಇರೋದ್ರಿಂದ ನಾವ್ ಏನೇ ಯೂಸ್ ಮಾಡಿದ್ರು ಇದಾಗಲ್ಲ ಅನ್ನೋದು. ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿರುವಂತದ್ದು. ಒಂದು ಪಾಸಿಬಿಲಿಟೀಸ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವಾಟ್ ಹಾರ್ಡ್ನೆಸ್ ನ ಕರಿತೀರಿ. ದ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಟು ಬೀಯಿಂಗ್ ಸ್ಕ್ರಾಚ್ ಆರ್ ಡೆಂಟೆಡ್. ಟಫ್ನೆಸ್, ಸೊ ಯಾವ ರೀತಿ ಟಫ್ ಆಗಿದೆ. ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ ಅಂಡ್ ರೆಸಿಸ್ಟ್ ಬ್ರೇಕಿಂಗ್ ವೆನ್ ಸಬ್ಜೆಕ್ಟೆಡ್ ಟು ಸಡನ್ ಫೋರ್ಸಸ್. ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ, ಸೊ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡು ಅಂಡ್ ರೆಸಿಸ್ಟ್ ಬ್ರೇಕಿಂಗ್ ವೆನ್ ಇಟ್ ಸಬ್ಜೆಕ್ಟೆಡ್ ಟು ಸಡನ್ ಫೋರ್ಸಸ್. ಹಠಾತ್ತಾಗಿ ಬರುವಂತಹ ಶಕ್ತಿಗಳಿಗೆ ಒಳಪಟ್ಟಾಗ ಶಕ್ತಿಯನ್ನು ಹೀರಿಕೊಳ್ಳುವ ಮತ್ತು ಒಡೆಯುವಿಕೆಯನ್ನು ವಿರೋಧಿಸುವ ವಸ್ತುವಿನ ಸಾಮರ್ಥ್ಯಕ್ಕೆ ನಾವೇನ್ ಕರಿತೀರಿ, ಗಟ್ಟಿತನ ಅಂತ ಕರಿತೀರಿ. ದೆನ್ ಡಕ್ಟಿಲಿಟಿ. ಸೊ ಡಕ್ಟಿಲಿಟಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ ನೋಡಿ. ಡಕ್ಟಿಲಿಟಿ, ಮೆಲಿಬಿಲಿಟಿ, ದೆನ್ ಎಲಾಸ್ಟಿಸಿಟಿ ಆಯ್ತು, ಟಫ್ನೆಸ್ ಆಯ್ತು, ಕ್ರೀಪ್. ಸೊ ಈ ತರ ನೀವು ಅಬ್ಸರ್ವ್ ಮಾಡಿ. ಇದನ್ನೇ ನಾವೀಗ ಎಕ್ಸ್ಪ್ಲೇನ್ ಮಾಡ್ತಾರಂತದ್ದು. ಅಂದ್ರೆ ಈ ಒಂದು ಕ್ವಶನ್ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಒಂದು 10 ಮಾರ್ಕ್ಸ್ ಅಂತೂ ಫಿಕ್ಸ್ ಕ್ವಶನ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಡಕ್ಟಿಲಿಟಿ ಅಂದ್ರೇನು, ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಸ್ಟ್ರೆಚ್ಡ್ ಇಂಟು ಎ ವೈರ್ ವಿತೌಟ್ ಬ್ರೇಕಿಂಗ್. ಯಾವುದೇ ಒಂದು ವಸ್ತುವನ್ನ ಒಂದು ವೈರ್ ಆಗಿ ಕನ್ವರ್ಟ್ ಮಾಡುವಂತಹ ಆ ಗುಣಕ್ಕೆ ನಾವೇನಂತ ಕರಿತೀರಿ, ಡಕ್ಟಿಲಿಟಿ ಅಂತ ಕರಿತೀರಿ. ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ಬಿ ಸ್ಟ್ರೆಚ್ಡ್ ಇಂಟು ವೈರ್ ವಿತೌಟ್ ಬ್ರೇಕಿಂಗ್. ಅದನ್ನ ಕಟ್ ಆಗದಿರಾ ಅದನ್ನ ನಾವು ಒಂದು ವೈರ್ ಆಗಿ ಪರಿವರ್ತನೆ ಮಾಡುವಂಥದ್ದು. ಓಕೆ. ಮುರಿಯದೆ ತಂತಿಯಾಗಿ ವಿಸ್ತರಿಸುವ ವಸ್ತುವಿನ ಸಾಮರ್ಥ್ಯಕ್ಕೆ ಡಕ್ಟಿಲಿಟಿ ಅಂತ ಕರಿತೀರಿ. ದೆನ್ ಬ್ರಿಟಲ್ನೆಸ್, the tendency of the material to break or shatter without significant deformation when subjected to stress. So brittleness ಅಂತಂದ್ರೆ ದುರ್ಬಲತೆ ಹೆಂಗಿರುತ್ತೆ, ದ ಟೆಂಡೆನ್ಸಿ ಆಫ್ ಮೆಟೀರಿಯಲ್ ಟು ಬ್ರೇಕ್ ಆರ್ ಶಾಟರ್. ಸೊ ಬ್ರೇಕ್ ಆಗೋದು ಅಥವಾ ಶಾಟರ್ ಆಗೋದು ವಿತೌಟ್ ಸಿಗ್ನಿಫಿಕೆಂಟ್ ಡಿಫಾರ್ಮೇಶನ್, ಯಾವುದೇ ಡಿಫಾರ್ಮೇಶನ್ ಆಗದಿರಾ ಒಂದು ಸ್ಟ್ರೆಸ್ ನ ಹಾಕಿದಾಗ ಅದು ಯಾವ ರೀತಿ ಚೇಂಜಸ್ ಆಗುತ್ತೆ ಪ್ರಾಪರ್ಟಿ. ಸೊ ಒತ್ತಡಕ್ಕೆ ಒಳಗಾದಾಗ ಗಮನಾರ್ಹವಾದಂತಹ ವಿರೂಪವಿಲ್ಲದೆಯೇ ಮುರಿಯುವ ಅಥವಾ ಒಡೆದು ಹೋಗುವ ವಸ್ತುವಿನ ಪ್ರವೃತ್ತಿಗೆ ನಾವು ಬ್ರಿಟಲ್ನೆಸ್ ಅಂತ ಕರಿತೀರಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಮಲೆಬಿಲಿಟಿ ಅಂತಂದ್ರೆ, ಯೂಶುವಲಿ ಇದನ್ನ ಜಾಸ್ತಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. The ability of the material to be hammered or rolled into thin sheets without breaking. Ability of the material to be hammered or rolled into thin sheets. ಒಂದು thin sheets ಆಗಿ ಕನ್ವರ್ಟ್ ಮಾಡುವಂತದ್ದು. ಅದನ್ನ ನಾವು ಅದು ಕಟ್ ಆಗ್ದಿರ, ಈಗ ಮೆಟಲ್ ಶೀಟ್ಸ್ ನೋಡಿದ್ರೆ ನೀವು ಏನ್ ಮಾಡ್ತಾರೆ, ಮೆಟಲ್ಸ್ ಅಷ್ಟು ಗಟ್ಟಿಯಾಗಿದ್ರು ಅದನ್ನ ಥಿನ್ ಶೀಟ್ ಆಗಿ ರೆಡಿ ಮಾಡ್ತಾರೆ. ಕರೆಕ್ಟಾ. ದಟ್ ಇಸ್ ಕಾಲ್ಡ್ ಎಸ್ ವಾಟ್, ಮಲ್ಲೆಬಿಲಿಟಿ ಅಂತ ಕರೀತಾರೆ. ಮುರಿಯದೆ ತೆಳುವಾದ ಹಾಳೆಗಳಾಗಿ ಸುತ್ತಿಗೆ ಅಥವಾ ಸುತ್ತಿಕೊಳ್ಳುವ ವಸ್ತುವಿನ ಸಾಮರ್ಥ್ಯಕ್ಕೆ ನಾವೇನ್ ಕರಿತೀರಿ, ಮಲ್ಲೆಬಿಲಿಟಿ ಅಂತ ಕರಿತೀರಿ. ಇನ್ನ ಫೆಟೀಗ್ ಅಂತಂದ್ರೆ, ಫೆಟಿಗ್ ಅಂದ್ರೆ ಏನು, ದ ವೀಕ್ನೆಸ್ ಆಫ್ ದಿ ಮೆಟೀರಿಯಲ್. ಫೆಟಿಗ್ ಅಂದ್ರೆ ಯೂಶುವಲ್ ಏನ್ ಮಾಡ್ತೀರಿ, ಯಾರೋ ಮಗಳು ಅಥವಾ ಒಂದು ಸ್ಟೂಡೆಂಟ್ ಬಿದೋಯ್ತು ಅಂತಂದ್ರೆ, ಅಯ್ಯೋ ಅವಳಿಗೆ ಸ್ವಲ್ಪ ಫೆಟಿಗ್ ಆಗಿದೆ ಅಂದ್ರೆ ಆಯಾಸ ಆಗಿದೆ ಅಂತ ಕರಿತೀರಿ. ಕರೆಕ್ಟಾ. ಅವಳು ಸುಸ್ತಾಯ್ತು ಬಿದೋಗಿದ್ದಾಳೆ ಅಂತ ಹೇಳ್ತೀರಿ. ದಟ್ ಇಸ್ ವಾಟ್ ದ ವೀಕ್ನೆಸ್ ಆಫ್ ಮೆಟೀರಿಯಲ್ ಕಾಸ್ಡ್ ಬೈ ರಿಪೀಟೆಡ್ಲಿ ಅಪ್ಲೈಯಿಂಗ್ ಲೋಡ್ಸ್ ಓವರ್ ಟೈಮ್. ಅದಕ್ಕೆ ರಿಪೀಟ್ ಆಗಿ ಲೋಡ್ ಆಗ್ತಾ 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 ಏನಾಗ್ತಾ ಇರುತ್ತೆ, ದ ವೀಕ್ನಿಂಗ್ ಆಫ್ ಎ ಮೆಟೀರಿಯಲ್ ಕಾಸ್ಡ್ ಬೈ ರಿಪೀಟೆಡ್ಲಿ ಅಪ್ಲೈಯಿಂಗ್ ಲೋಡ್ಸ್ ಓವರ್ ದ ಟೈಮ್. ಲೋಡ್ ನ ಮತ್ತೆ 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 ಹಾಕೋದ್ರಿಂದ ಆ ಮೆಟೀರಿಯಲ್ ನ ಕ್ವಾಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ನಾವೇನ್ ಕರಿತೀರಿ, ಫೆಟಿಗ್ ಅಂತ ಕರಿತೀರಿ. ಇನ್ನ ಕ್ರೀಪ್ ಅಂತ ನೋಡೋಣ. ದ ಸ್ಲೋ ಪರ್ಮನೆಂಟ್ ಡಿಫಾರ್ಮೇಶನ್ ಆಫ್ ಮೆಟೀರಿಯಲ್ ಅಂಡರ್ ಎ ಕಾನ್ಸ್ಟೆಂಟ್ ಲೋಡ್. ದ ಸ್ಲೋ ಪರ್ಮನೆಂಟ್ ಡಿಫಾರ್ಮೇಶನ್, ಮತ್ತೆ ವಾಪಸ್ ಹೋಗೋದಿಲ್ಲ. ಅದು ಏನಾಗುತ್ತೆ, ಸ್ಲೋ ಆಗಿ ಪರ್ಮನೆಂಟ್ ಆಗಿ ಡಿಫಾರ್ಮೇಶನ್ ಮೆಟೀರಿಯಲ್ ಅಂಡರ್ ದ ಕಾನ್ಸ್ಟೆಂಟ್ ಲೋಡ್ ಓವರ್ ದ ಟೈಮ್ ಇಸ್ ಕಾಲ್ಡ್ ಆಸ್ ವಾಟ್, ಕ್ರೀಪ್ ಅಂತ ಕರಿತೀರಿ. ನೋಡಿ ಈ ಕ್ರೀಪ್ಗೆ ಈ ತೆವಳುವ ಅನ್ನುವಂತ ವರ್ಡ್ ನೀವು ಯೂಸ್ ಮಾಡಬಾರ್ದು. ಇನ್ಸ್ಟೆಡ್ ಆಫ್ ದಟ್ ಏನಪ್ಪಾ ಅಂದ್ರೆ, ನೀವು ಕನ್ನಡದಲ್ಲೇನೆ ಕ್ರೀಪ್ ಅಂತಾನೆ ಓದ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದನ್ನ ಕರಿತೀರಿ ಕ್ರೀಪ್ ಅಂತ ಕರಿತೀರಿ. ಇದನ್ನ ನೀವು ಫೆಟಿಗ್ ಅಂತ ತಗೊಳ್ಳಿ, ಫಟಿಗ್. ಓಕೆನಾ. ಇದನ್ನ ಮಲೆಬಿಲಿಟಿ ಅಂತಾನೆ ಓದ್ಕೊಳ್ಳಿ. ಇನ್ನ ಸ್ಟಿಫ್ನೆಸ್. ಸ್ಟಿಫ್ನೆಸ್ ಅಂದ್ರೆ ಏನಾಗೋದು, ಒಂದು ಬಿಗಿತ ಆಗುವಂತದ್ದು. ಸೊ ಸ್ಟಿಫ್ನೆಸ್, ಸ್ಟಿಫ್ ಆಗಿ ನಿಂತ್ಕೊಂಡ್ಬಿಡ್ತು ಅಂತ ಹೇಳ್ತೀವಿ. ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ರೀಸೆಟ್ ಡಿಫಾರ್ಮೇಶನ್ ವೆನ್ ಸಬ್ಜೆಕ್ಟ್ ಟು ಎ ಫೋರ್ಸ್. ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ರೆಸಿಸ್ಟ್ ಡಿಫಾರ್ಮೇಶನ್. ಅದು ರೆಸಿಸ್ಟ್ ಮಾಡುತ್ತೆ, ತಡ್ಕೊಳುತ್ತೆ. ಏನಂದ್ರೆ ತಡ್ಕೊಳುತ್ತೆ, ಒಂದು ವಸ್ತುವನ್ನ ಡಿಫಾರ್ಮೇಶನ್ ಮಾಡೋದ್ರಿಂದ ತಡೆಯುತ್ತೆ. ಸೊ ಅದು ಚೇಂಜಸ್ ಆಗೋದಿಲ್ಲ, ಆ ವಸ್ತು ಏನಾಗಲ್ಲ, ಚೇಂಜ್ ಆಗೋದಿಲ್ಲ. ಆ ಗುಣಕ್ಕೆ ನಾವೇನಂತ ಕರಿತೀರಿ, ದಟ್ ಇಸ್ ಕಾಲ್ಡ್ ಆಸ್ ಸ್ಟಿಫ್ನೆಸ್ ಅಂತ ಕರಿತೀರಿ. ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ರೆಸಿಸ್ಟ್ ಡಿಫಾರ್ಮೇಶನ್ ವೆನ್ ಸಬ್ಜೆಕ್ಟೆಡ್ ಟು ಎ ಫೋರ್ಸ್. ಅದನ್ನ ಒಂದು ಫೋರ್ಸ್ ಒಳಗಾದಾಗ ಅದೇನಾಗ್ತಿದೆ, ಸ್ಟಿಫ್ ಆಗಿರುತ್ತೆ. ದಟ್ ಇಸ್ ವಾಟ್ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರೆಸಿಸ್ಟ್ ಡಿಫಾರ್ಮೇಶನ್ ವೆನ್ ಸಬ್ಜೆಕ್ಟೆಡ್ ಟು ಎ ಫೋರ್ಸ್ ಅಂತ ಕರಿತೀರಿ. ದಟ್ ಈಸ್
ಏನಂತ ಕರಿತೀವಿ, ದಟ್ ಇಸ್ ನಥಿಂಗ್ ಬಟ್ ವಾಟ್ ಸ್ಟಿಫ್ನೆಸ್. ಈಗ ನೆಕ್ಸ್ಟ್ ಒನ್ ನೋಡೋಣ, ರೆಸಿಲೆನ್ಸ್ ಅಂದ್ರೆ ಏನು. ರೆಸಿಲೆನ್ಸ್ ಅಂತಂದ್ರೆ ದ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸರ್ವ್ ಎನರ್ಜಿ ವೆನ್ ಇಟ್ ಇಸ್ ಡಿಫಾರ್ಮ್ ಅಂಡ್ ರಿಲೀಸ್ ಎನರ್ಜಿ ಅಪಾನ್ ಅಪ್ಲೋಡಿಂಗ್ ಅನ್ಲೋಡಿಂಗ್. ಎನರ್ಜಿ ವೆನ್ ಇಟ್ ಇಸ್ ಡಿಫಾರ್ಮ್ ಅಂದ್ರೆ ಏನು, ಚೇಂಜ್ ಆಗೋದು, ಅಂಡ್ ರಿಲೀಸಸ್ ದಟ್ ಎನರ್ಜಿ, ಅದೇನ್ ಮಾಡುತ್ತೆ, ಎನರ್ಜಿ ರಿಲೀಸ್ ಮಾಡುತ್ತೆ ಅಪಾನ್ ಅನ್ಲೋಡಿಂಗ್. ಸೊ ಅನ್ಲೋಡ್ ಆದ್ಮೇಲೆ ಅದೇನಾಗುತ್ತೆ, ಎನರ್ಜಿನ ರಿಲೀಸ್ ಮಾಡ್ಕೊಳುತ್ತೆ. ದೆನ್ ವೇರ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರೆಸಿಸ್ಟ್ ಸರ್ಫೇಸ್ ವೇರ್ ಕಾಸಸ್ ಬೈ ಫ್ರಿಕ್ಷನ್ ಆರ್ ಅಬ್ರಾಷನ್. ಅಂದ್ರೆ ಅದಕ್ಕೆ ತಡ್ಕೊಳಂತ ಶಕ್ತಿ ಇದೆಯಾ, ಒಂದು ಸರ್ಫೇಸ್ ಮೇಲೆ ನೀವು ಪದೇ 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 ಕೆಲವು ವಸ್ತು ಓಡಾಡ್ತಾನೆ ಇದ್ದಾಗ ಅದೇನಾಗ್ತಾ ಇರುತ್ತೆ, ಅಲ್ಲಿ ಸವಿತಾ ಬರ್ತಾ ಇರುತ್ತೆ. ಅದಕ್ಕೆ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರೆಸಿಸ್ಟ್ ಎ ಸರ್ಫೇಸ್ ವೇರ್ ಕಾಸ್ಡ್ ಬೈ ಫ್ರಿಕ್ಷನ್ ಆರ್ ಅಬ್ರಾಷನ್. ಸೊ ಫ್ರಿಕ್ಷನ್ ಅಂದ್ರೆ ಏನು, ಒಂದೆರಡು ವಸ್ತುಗಳ ಉಜ್ಜುವಿಕೆ ಆಗಿಂದ ಆಗಿರುವಂತಹ ಒಂದು ಶಕ್ತಿಗೆ ಅದನ್ನು ಫ್ರಿಕ್ಷನ್ ಅಂತ ಕರಿತೀರಿ. ಸೊ ವೇರ್ ರೆಸಿಸ್ಟೆನ್ಸ್ ಅಂದ್ರೆ ಒಂದು ಸರ್ಫೇಸ್ ಮೇಲೆ ನಮಗೆ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರೆಸಿಸ್ಟ್ ಸರ್ಫೇಸ್ ವೇರ್ ಕಾಸ್ಡ್ ಬೈ ಫ್ರಿಕ್ಷನ್ ಆರ್ ಅಬ್ಸಾರ್ಪ್ಷನ್ ಈಸ್ ಕಾಲ್ಡ್ ಆಸ್ ವೇರ್ ರೆಸಿಸ್ಟೆನ್ಸ್ ಕರಿತೀರಿ. ಬಟ್ ಇಷ್ಟು ಪ್ರಾಪರ್ಟಿನಲ್ಲಿ ನೀವು ಬರೀಬೇಕಾಗಿರುವಂತಹ ಪ್ರಾಪರ್ಟಿ ಕೇಳಿದಾಗ ನೋಡಿ, ಮ್ಯಾಕ್ಸಿಮಮ್ ಇರುವಂತದ್ದು 10 ಮಾರ್ಕ್ಸ್ ಕ್ವಶನ್. ಪ್ರತಿ ಒಂದಕ್ಕೆ ಏನಂತ ಕೊಡ್ತಾರೆ, 2 ಮಾರ್ಕ್ ಕೊಡ್ತಾರೆ. 2 ಇಂಟು 5 10 ಆಗುತ್ತೆ. ಅಂದ್ರೆ 5 ಗುಣಗಳು ಬರೆದ್ರೆ ಸಾಕು. ನಿಮ್ಗೆ ಡೈರೆಕ್ಟ್ ಆಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ಕೇಳೋದು ತುಂಬಾ ಅಂದ್ರೆ ತುಂಬಾ ಕಡಿಮೆನೆ. ಬಟ್ ಏನಪ್ಪಾ ಕೇಳ್ತಾರೆ ಮೇನ್ ಆಗಿ ಅಂತಂದ್ರೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಮೇನ್ ಆಗಿ ಕೇಳೋಂಥದ್ದು ಡೈರೆಕ್ಟ್ ಆಗಿ ಕೊಡ್ತಾರೆ, ಅವರೇನೆ ಮೆನ್ಷನ್ ಮಾಡ್ತಾರೆ. ಡಿಫೈನ್ ಅಬೌಟ್ ದ ಸ್ಟ್ರೆಂತ್ ಅಂತ ಹೇಳ್ತಾರೆ, ಡಿಫೈನ್ ಅಬೌಟ್ ದ ಎಲಾಸ್ಟಿಸಿಟಿ ಅಂತ ಕರೀತಾರೆ, ಅಬೌಟ್ ಪ್ಲಾಸ್ಟಿಸಿಟಿ ಕೇಳ್ತಾರೆ, ಹಾರ್ಡ್ನೆಸ್ ಕೇಳ್ತಾರೆ, ಟಫ್ನೆಸ್ ಕೇಳ್ತಾರೆ. ಜಸ್ಟ್ ನೀವೇನಿದೆ ಇಲ್ಲಿ ಪಾಯಿಂಟ್ಸ್ ಅದನ್ನ ಚೆನ್ನಾಗಿ ಥಿಯರಿ ಪಾರ್ಟ್ ಆಗಿರೋದ್ರಿಂದ ಚೆನ್ನಾಗಿ ಬ್ಯಾಟ್ ಮಾಡ್ಕೊಳ್ಳಿ. ಡಕ್ಟಿಲಿಟಿ ಇರ್ಬೋದು, ಬ್ರಿಟಲ್ನೆಸ್ ಇರ್ಬೋದು, ಮಲೆಬಿಲಿಟಿ ಇರ್ಬೋದು, ಇಷ್ಟು ಪ್ರಾಪರ್ಟೀಸ್ ಬರೆದ್ರೆ ಸಾಕು. ಇವುಗಳ ಪಾಯಿಂಟ್ಸ್ ನ ಬರೀಲೇಬೇಕು, ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟ್ಸ್ ನ ಮೆನ್ಷನ್ ಮಾಡಲೇಬೇಕು. ಅತ್ಯಂತ ಚಿಕ್ಕದಾಗಿ ಕೊಟ್ಟಿದ್ದೀನಿ ನೋಟ್ಸ್ ಅನ್ನ, ಸೊ ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಓಕೆನಾ. ಇನ್ನ ನೆಕ್ಸ್ಟ್ ಒನ್ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಈಗ ನಿಮ್ಗೆ ಗೊತ್ತಾಯ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ನಮಗೆ ಇದನ್ನ PP1 ಅಂತ ಮಾಡೋಣ. ಲೇಟರ್ ಆನ್ ನಾವೇನ್ ಮಾಡೋಣ, ಸೊ ಒಂದು ಯೂನಿಟ್ ವೈಸ್ ಕ್ವಶನ್ಸ್ ನ ನಾವು ಮಾಡಕ್ ಹೋಗೋಣ. ಈಗ ಫಸ್ಟ್ ನಿಮಗೆ ಗೊತ್ತಾಗಿರುವಂತದ್ದು, ನನ್ನ ಕೊಡ್ತಾ ಇರುವಂತಹ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ PP1 ಅಂದ್ರೆ ನೀವು ಪಾಸ್ ಆಗಕ್ಕೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಮ್ಯಾಕ್ಸಿಮಮ್ ಇರುವಂತಹ ಕ್ವಶನ್ ಅಲ್ಲಿ ಇದು ಕೂಡ ಒಂದು ಕ್ವಶನ್. ದಟ್ ಇಸ್ ವಾಟ್ PP1 ಅಂತ ಹೇಳ್ತೀನಿ. ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಸ್ಟಾರ್ಟಿಂಗ್ ಸೆಕ್ಷನ್ ಅಲ್ಲೇ ಇದು ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ನೋಡಬಹುದು ಸೆಕ್ಷನ್ 1 ನಲ್ಲಿ 1A ನಲ್ಲೇ ಇರುವಂತಹ ಕ್ವಶನ್ ಇದು. ಅರ್ಥ ಆಗ್ತಿದ್ಯಾ. ಇದನ್ನ ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ಒಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಅಟ್ಲೀಸ್ಟ್ ಒಂದು ಕಮೆಂಟ್ ಆದ್ರೂ ಹಾಕಿ, ಸರ್ ಇಷ್ಟ ಆಯ್ತು, ಥ್ಯಾಂಕ್ ಯು ಸರ್ ಅಂತೇಳಿ. ಸೊ ದಟ್ ಇಸ್ ಮೋರ್ ದೆನ್ ಎನಫ್ ಫಾರ್ ಮೀ. ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಸ್ ಅಥವಾ ಸೊಲ್ಯೂಷನ್ಸ್ ಯಾವ್ದಪ್ಪ ಅಂತಂದ್ರೆ MFE ಅಂತೇಳಿ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, MFE ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರುವಂತಹ ಕ್ವಶನ್ಸ್ ಅಂತ ನೀವು ಹೇಳಿದ್ರಿ. ಅಂದಾಗೆ MFE ಈ 60 ಮಾರ್ಕ್ಸ್ ಮಾಡುವಂತಹ ಪಾಸಿಂಗ್ ಪ್ಯಾಕೇಜ್ ನ ನೋಡಿ ಕಮೆಂಟ್ ಮಾಡುವಂತಹ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಹಾಗಾಗಿ ಈಗ ಆಲ್ರೆಡಿ ನಾವು PP1 ಅನ್ನ ಮಾಡಾಯ್ತು. ಈಗ ನಾವು ವಿ ಆರ್ ಮೂವಿಂಗ್ ಆನ್ ಟು PP2. ಓಕೆ. ಅಂದಾಗೆ ಈ ನೋಟ್ಸ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ವಿಸಿಟ್ ಮಾಡಬೇಕಾಗಿರುವಂತಹ ಅಡ್ರೆಸ್ ಯಾವ್ದಪ್ಪ ಅಂತಂದ್ರೆ mathswithme.in ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಅಥವಾ ಮೊಬೈಲ್ ಆಪ್ ಅಲ್ಲಿ RaviRNandi ಅನ್ನುವಂತ ಮೊಬೈಲ್ ಆಪ್ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಆಲ್ರೆಡಿ ನೀವು PP1 ನ ನೋಡಿಲ್ಲ ಅಂತಂದ್ರೆ ಫಸ್ಟ್ PP1 ನೋಡ್ಕೊಂಡು ಆಮೇಲೆ PP2 ನ ಶುರು ಮಾಡಿ. ಯಾಕಂದ್ರೆ PP1 ನಿಮಗೆ 10 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಅಂತ ಆಲ್ರೆಡಿ ಡಿಸ್ಕಸ್ ಮಾಡುವಂತ ವಿಡಿಯೋನ ಫಸ್ಟ್ ನೋಡಿ, ಅದಾದ್ಮೇಲೆ ಈ ವಿಡಿಯೋ ನೋಡಿ. ಸೊ ಈಗ ನಾವು ಹೋಗ್ತಾ ಇರುವಂತದ್ದು ಯೂನಿಟ್ 1 ಅಲ್ಲೇ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ, ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ಲೈನ್ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್ ವಿತ್ ನೀಡ್ ಸ್ಕೆಚ್. ನೋಡಿ, ಈ ಕ್ರಿಸ್ಟಲ್ ಸ್ಟ್ರಕ್ಚರ್ ಅನ್ನೋದಂತ ಕ್ವಶನ್ ಅಂತೂ ಗ್ಯಾರಂಟಿ ಪ್ರತಿ ಎಕ್ಸಾಮ್ ಅಲ್ಲಿ ಇರುವಂತಹ ಕ್ವಶನ್ ಅಂತ ಹೇಳ್ತೀನಿ. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಕ್ರಿಸ್ಟಲ್ ಸ್ಟ್ರಕ್ಚರ್ ಅನ್ನೋದು. ಅಂದಾಗೆ ನೀವು ನೋಡಬಹುದು ಕ್ವಶನ್ ಪೇಪರ್ ನೋಡಿಲ್ಲ ಅಂತಂದ್ರೆ ನೋಡಿ, ಒಂದು ಕ್ವಶನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮೇಲೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೈನ್ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್. ನೋಡ್ತಾ ಇದ್ರಲ್ವಾ, ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಅದೇ ರೀತಿಯಾಗಿ ಇನ್ನೊಂದು ನೋಡಬಹುದು, ಎಕ್ಸ್ಪ್ಲೈನ್ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್ ವಿತ್ ನೀಡ್ ಸ್ಕೆಚ್ ಅಂತ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಒನ್ ಆಫ್ ದಿ ಮೇಕಪ್ ಎಕ್ಸಾಮ್ ಇದು. ಇಲ್ಲೂ ಕೂಡ ನೀವು ನೋಡಬಹುದು ಎಕ್ಸ್ಪ್ಲೈನ್ ದ ಫೇಸ್ ಸೆಂಟರ್ ಸ್ಟ್ರಕ್ಚರ್ FCC ಅಂತ ಕೊಟ್ಟಿದ್ದಾರೆ. ಸೊ ಇದೊಂದಕ್ಕೆ ನಿಮಗೆ 5 ಮಾರ್ಕ್ಸ್ ಕೊಟ್ಟಿರುವಂತದ್ದು. ಸೊ ದಿಸ್ ಇಸ್ ದ ಒನ್ ಕ್ವಶನ್ ಪೇಪರ್ ಕಾಣಿಸ್ಕೊಂಡಿರುವಂತದ್ದು. ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಇಲ್ಲಿ ಜಸ್ಟ್ ರೈಟ್ ಡೌನ್ ದ ಟೈಪ್ಸ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ಈಚ್ ಗಿವನ್ ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಒನ್ ಆಫ್ ದಿ ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು. ಅಂದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಒಂದು ಕ್ವಶನ್ ಕಾಮನ್ ಆಗಿರುತ್ತೆ ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ದಟ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಸೊ ಇಲ್ಲಿ ಕೂಡ ನೋಡಬಹುದು ನೀವು. ಸೊ ಡಿಫೈನ್ ಕ್ರಿಸ್ಟಲ್ಸ್, ಲ್ಯಾಟಿಸ್ ಅಂಡ್ ಯೂನಿಟ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಒಂದು ಕ್ವಶನ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಅದರಲ್ಲೂ ರೀಸೆಂಟ್ ಆಗಿ ನೋಡೋದಾದ್ರೆ ಮ್ಯಾಕ್ಸಿಮಮ್ ನಮಗೆ BCC ಮತ್ತೆ FCC ಜಾಸ್ತಿ ಕೇಳ್ತಾ ಇದೆ.
ಓಕೆನಾ? ಅಂದಾಗೆ ಕಂಟಿನ್ಯೂ ಮಾಡೋಣ. ಈಗ ನೀವು ಇದಕ್ಕೆ ಸೊಲ್ಯೂಷನ್ ಬರೀಬೇಕಾದ್ರೆ ವೆರಿ ಸಿಂಪಲ್ ಇದು. ಸೊ BCC ಮತ್ತೆ FCC ಇಲ್ಲಿ ನಾನು 2 ತರ ಆನ್ಸರ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬರೀರಿ. ಓಕೆ. ಸೊ ಇಲ್ಲಿ BCC ಸ್ಟ್ಯಾಂಡ್ಸ್ ಫಾರ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರೀತಾರೆ. ಇಟ್ ಇಸ್ ಅ ಸೆಂಟರ್ಡ್ ಕ್ಯೂಬ್ ವಿತ್ 9 ಆಟಮ್ಸ್. ಈ ವ್ಯಾಲ್ಯೂ ಬರೀಲೇಬೇಕು. ಈ ನಂಬರ್ ಬರೀಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸೇ ಕೊಡಲ್ಲ ಅಂತ ಅರ್ಥ. ಇಟ್ ಇಸ್ ಅ ಸೆಂಟರ್ಡ್ ಕ್ಯೂಬ್ ವಿತ್ 9 ಆಟಮ್ಸ್ ಆಫ್ ವಿಚ್ 8 ಆರ್ ಲೊಕೇಟೆಡ್ ಅಟ್ ದ ಕಾರ್ನರ್ಸ್ ಆಫ್ ದಿ ಕ್ಯೂಬ್. ಇಲ್ಲಿ ಒಂದು ಸೆಂಟ್ರಲ್ ಇರುತ್ತೆ, ಬಾಡಿ ಸೆಂಟರ್ಡ್ ಆಗಿರೋದ್ರೆ ಒಂದು ಸೆಂಟ್ರಲ್ ಇರುತ್ತೆ, ಇನ್ನೊಂದು ಎಲ್ಲಿರುತ್ತಪ್ಪ ಅಂದ್ರೆ 8 are located at the corners of the cube and 9 at the center. This type of lattice is found in the following metals. ಯಾವ ಮೆಟಲ್ಸ್ ಅಂತ ನಾನು ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ಫೇಸ್ ಸೆಂಟರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ it has a 14 atoms of which 8 are located at the corners of the cube and 6 at the center of the 6 faces. This lattice has a more compact packing of the atoms than the preceding one. This type is ಸೊ ವಾಟ್ ಆರ್ ದ ಮೆಟಲ್ಸ್ ವಿ ಆರ್ ಯೂಸಿಂಗ್ ಅಂಡರ್ ದೀಸ್ ಸೆಕ್ಷನ್ಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇನ್ನೊಂದು ನಾನ್ ಮಾಡಿರುವಂತಹ ಮೆಟಲ್ ನೀವು ನೋಡಬಹುದು. BCC, FCC ಮತ್ತೆ ಹೆಕ್ಸಾಗನಲ್ ಮೂರು ಡಿಫೈನ್ ಮಾಡಿರುವಂತದ್ದು. ಇದು BCC ಇಂಡಿಕೇಟ್ ಮಾಡುತ್ತೆ. ಯಾಕಂದ್ರೆ ಒಂದು ಬಾಕ್ಸ್ ಹಾಕಿದಾಗ ಬಾಕ್ಸ್ ಅಲ್ಲಿ ಸೆಂಟ್ರಲ್ ಇರೋದು ನೋಡ್ತಾ ಇದ್ದೀರಾ. ಇಲ್ಲಿ ಪ್ರತಿ ಬಾಕ್ಸ್ ಅಲ್ಲಿ ಫೇಸ್ ಸೆಂಟರ್ ನೋಡಿ, ಇದೊಂದು ಫೇಸ್ ಸೆಂಟರ್, ಇದೊಂದು ಫೇಸ್ ಸೆಂಟರ್. ನೀವು ಅಬ್ಸರ್ವ್ ಮಾಡಬೇಕು ಯಾವ ತರಪ್ಪ ಬರೆಯೋದಂತಂದ್ರೆ ಫಸ್ಟ್ ಈ ತರ ಒಂದು ನಿಮ್ಗೆ ಎಲ್ಲ ಮೆಕ್ಯಾನಿಕಲ್ ಆಗಿರೋದ್ರಿಂದ ಡ್ರಾಯಿಂಗ್ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ನಾವ್ ಇಲ್ಲೊಂದು ಕ್ಯೂಬ್ ನ ಬರಿತಾ ಇದೀರಿ. ಸೊ ಈ ತರ ಕ್ಯೂಬ್ ನ ಫಸ್ಟ್ ಬರ್ಕೊಬೇಕು, ಇದನ್ನ ಜಾಯಿನ್ ಮಾಡಿ. ಸೊ ಇದು ನಿಮ್ಗೀಗ ಒಂದು ಕ್ಯೂಬ್ ಆಯ್ತು. ಸೊ ಇಲ್ಲಿ ನೋಡಿದಾಗ ಸೆಂಟರ್ ನೋಡಿ, ಕಾರ್ನರ್ಸ್ ಅಲ್ಲಿ ಲೊಕೇಟ್ ಆಗಿರ್ತದೆ. ಕಾರ್ನರ್ಸ್ ಈ ತರ ಮೆನ್ಷನ್ ಮಾಡ್ಬೇಕಾಗತ್ತೆ. ಇದು ಕಾರ್ನರ್ಸ್. ಸೊ BCC ಅಂದ್ರೆ ಸೆಂಟ್ರಲ್ ಹೊಂದಿರೋದಕ್ಕೆ ಅಲ್ಲಿ ಸೆಂಟರ್ ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇರುತ್ತೆ, 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 ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇರುತ್ತೆ. ಸೊ ದಟ್ ಇಸ್ ವಾಟ್. ಅದೇ ರೀತಿಯಾಗಿ ಪ್ರತಿ ಫೇಸ್ ಆಗಾದ್ರೆ ಸೊ ನಾವೇನ್ ಮಾಡ್ತೀರಿ, ನೆಕ್ಸ್ಟ್ ಹೇಳ್ಬೇಕಾದ್ರೆ ಪ್ರತಿ ಫೇಸ್ ಗೆ ಇಂಡಿಕೇಶನ್ ಕೊಡ್ತೀವಿ. ಸೊ ದಿಸ್ ಇಸ್ ವಾಟ್. ಈಗ ಇದು ಒಂದು ಕಗಡೆ ಇರುವಂತ ಫೇಸ್, ಅದಕ್ಕೊಂದು ಇಲ್ಲಿ ನಾವು ಜಾಯಿನ್ ಮಾಡೋಣ. ಇದೊಂದು ಫೇಸ್, ಈ ಫೇಸ್ ಸೆಂಟರ್ ಒಂದು, ಟಾಪ್ ಫೇಸ್ ಒಂದು, ಈ ಕಡೆ ಸೆಂಟ್ರಲ್ ಒಂದು, ಮತ್ತೆ ಫ್ರಂಟ್ ಸ್ಪೇಸ್ ಒಂದಿರುತ್ತೆ, ಮತ್ತೆ ಸೆಂಟರ್ ಕೂಡ ಒಂದಿರುತ್ತೆ. ಅದನ್ನೇ ಇಲ್ಲಿ ಇಂಡಿಕೇಟ್ ಮಾಡುವಂತದ್ದು. ದಿಸ್ ಇಸ್ ವಾಟ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್. ಸೊ ಇಲ್ಲಿ ನೋಡಬಹುದು ನೀವು, ವಾಟ್ ಆರ್ ದ ಬಾಡಿ ಸೆಂಟರ್ಸ್? ಆಟಮ್ಸ್ ಆರ್ ಲೊಕೇಟೆಡ್ ದ ಕಾರ್ನರ್ಸ್ ಆಫ್ ದಿ ಕ್ಯೂಬ್ ವಿತ್ 1 ಆಟಮ್ ಇನ್ ದ ಸೆಂಟರ್ ಆಫ್ ದಿ ಕ್ಯೂಬ್. ಸೊ ದಟ್ ಇಸ್ ವಾಟ್ ಬಾಡಿ ಕಾರ್ನರ್ಸ್ ಅಲ್ಲಿ 8 ಇರುತ್ತೆ, ಮತ್ತೆ ಸೆಂಟ್ರಲ್ ಎಷ್ಟಿರುತ್ತೆ 1 ಇರುತ್ತೆ. ಟೋಟಲ್ ಆಗಿ 9 ಆಟಮ್ಸ್ ಇರುತ್ತೆ. Atoms are located at the corners of the cube and 1 atom is centered on the each of the face value. So that is what total ಆಗಿ ಪ್ರತಿ ಫೇಸ್ ನಮಗೆ 6 ಫೇಸಸ್ ಇರುತ್ತೆ. ಸೊ ಇಲ್ಲಿ ನಮಗೆ 14 ಆಟಮ್ಸ್ ಇರುತ್ತೆ, 8 ಕಾರ್ನರ್ಸ್ ಅಲ್ಲಿ ಇರುತ್ತೆ, 6 ಎಲ್ಲಾಗಿರುತ್ತೆ ನಮಗೆ ಅಟ್ ದ ಸೆಂಟರ್ಸ್ ಆಫ್ ದಿ ಫೇಸ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ಟೋಟಲ್ ಒನ್, ದಟ್ ಇಸ್ ಫೇಸ್ ಸೆಂಟರ್ಡ್. ದೆನ್ ಹೆಕ್ಸಾಗನಲ್ ಕ್ಲೋಸ್ಡ್ ಪ್ಯಾಕ್, ಇದು ಕೂಡ ಒಂದು ಎಕ್ಸಾಂಪಲ್ ಯೂಸ್ ಮಾಡಿದ್ದಾರೆ. ಸೊ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಎ ಹೆಕ್ಸಾಗನ್ ವಿತ್ ಅನ್ ಅಡಿಷನಲ್ ಆಟಮ್ ಇನ್ ದ ಸೆಂಟರ್ ಆಫ್ ದಿ ಹೆಕ್ಸಾಗನ್ ಅಂಡ್ ಅನದರ್ ಲೇಯರ್ ಆನ್ ದ ಟಾಪ್ ಆಫ್ ಇಟ್. ಸೊ ಹಾಗಾದ್ರೆ ಮೆಟೀರಿಯಲ್ಸ್ ಯಾವ್ದೆಲ್ಲ ಯೂಸ್ ಮಾಡ್ತೀರಿ ನೋಡಿ, ಇದು ಕೂಡ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಬಾಡಿ ಸೆಂಟರ್ಡ್ ಆದ್ರೆ ಐರನ್, ಬೇರಿಯಮ್, ಕ್ರೋಮಿಯಮ್, ಕೊಲಂಬಿಯಮ್, ಐರಾನ್, ಸೊ ಮಾಲಿಬ್ಡಿಯನ್, ಟಂಗ್ಸ್ಟನ್, ವೆನಡಿಯಮ್. ಇಲ್ಲಿ ಅಲ್ಯೂಮಿನಿಯಂ, ಕಾಪರ್, ಗೋಲ್ಡ್, ಲೆಡ್, ನಿಕಲ್, ಪ್ಲಾಟಿನಮ್, ಸಿಲ್ವರ್ ಇಲ್ಲಿ ಯೂಸ್ ಮಾಡ್ತೀರಿ. ಸೊ ಇದು ಒಂದು ಸಿಂಪಲ್ ಆನ್ಸರ್. ಇಲ್ಲ ಸರ್ ನಾವು ಬೇರೆ ತರ ಬೇಕು ಅಂದ್ರೆ ಯು ಕ್ಯಾನ್ ರೈಟ್ ಇದು ಆರ್. ಸೊ ಇಷ್ಟನ್ನ ಅಂತ ಅನ್ಕೊಳಕ್ ಹೋಗ್ಬಿಡಿ, ಆನ್ಸರ್ ತುಂಬಾ ಚಿಕ್ಕದು, ಮಾರ್ಕ್ಸ್ ತುಂಬಾ ಜಾಸ್ತಿ. ಸೊ ನಿಮ್ಗೆ ಬರುವಂತದ್ದು ಇದು 10 ಮಾರ್ಕ್ ಕ್ವಶನ್. ಎಗೇನ್ ಇಲ್ಲಿ ಬಾಡಿ ಸೆಂಟರ್ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತದ್ದು ನೀವು ನೋಡಬಹುದು. ಐರನ್, ಕ್ರೋಮಿಯಂ, ಟಂಗ್ಸ್ಟನ್ ಅಂತ ಬಳಸಿದಿರಿ, ತೊಂದರೆ ಇಲ್ಲ. ಸೊ ಜಸ್ಟ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ನೀವು ಕನ್ನಡದಲ್ಲಿ ಬರೀತೀರ ಅಂದ್ರೆ ಇಲ್ಲಿ BCC ಅಂತಾನೆ ಬರ್ಕೊಳ್ಳಿ. ದೇಹ ಕೇಂದ್ರಿತ ಘನ ಮತ್ತು ಮುಖ ಕೇಂದ್ರಿತ ಘನ, ಫೇಸ್ ಸೆಂಟರ್ಡ್, ಷಡ್ಭುಜೀಯ ಕ್ಲೋಸ್ಡ್ ಪ್ಯಾಕ್ ಅಂತ ಕರಿತೀರಿ, ದಟ್ ಇಸ್ HCP ಅಂತ ಕರಿತೀರಿ. ಪರಮಾಣುಗಳ ಘನದ ಮಧ್ಯದಲ್ಲಿ ಒಂದು ಪರಮಾಣುವಿನಿಂದ ಘನದ ಮೂಲೆಗಳಲ್ಲಿ ನೆಲೆಗೊಂಡಿರುತ್ತದೆ. ಇಲ್ಲಿ ಪರಮಾಣುಗಳ ಘನದ ಮೂಲೆಗಳಲ್ಲಿ ನೆಲೆಗೊಂಡಿವೆ ಮತ್ತು ಒಂದು ಪರಮಾಣು ಘನದ ಪ್ರತಿ ಮುಖದ ಮೇಲೆ ಕೇಂದ್ರೀಕೃತವಾಗುತ್ತೆ. ಮುಖದ ಮೇಲೆ ಅಂದ್ರೆ ಫೇಸ್ ಮೇಲೆ ಇರುತ್ತೆ ಅಂತೇಳಿ. ಸೊ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀರಿ. ಯಾವ್ಯಾವ ಮೆಟಲ್ಸ್ ಇದಕ್ಕೆ ಎಕ್ಸಾಂಪಲ್ಸ್ ಅಂತ ನೀವು ನೋಡಬಹುದು. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಯು ಹ್ಯಾವ್ ಟು ಅಬ್ಸರ್ವ್ ದಟ್. ನಾವು PP1 ಡಿಸ್ಕಸ್ ಮಾಡಿದಿರಿ ಯಾವ್ದನ್ನ, ಮೆಕ್ಯಾನಿಕಲ್ ಮೆಟೀರಿಯಲ್ಸ್ ಆಫ್ ದಿ ಮೆಟೀರಿಯಲ್ಸ್ ನ ಪ್ರಾಪರ್ಟೀಸ್ ನ. ಇದು ಬಂದ್ಬಿಟ್ಟು BCC FCC ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂತ ಆನ್ಸರ್ ಇದು. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಅದಕ್ಕೆ ಇದನ್ನ PP2 ಅಂತ ಮೆನ್ಷನ್ ಮಾಡ್ತೀನಿ ಅಂಡರ್ ಯೂನಿಟ್ 1. ಸೊ ಇಲ್ಲಿ ಯೂನಿಟ್ ಕೂಡ ಮೆನ್ಷನ್ ಮಾಡ್ತಾ ಇದೀನಿ. ನೀವು ಯೂನಿಟ್ ಪ್ರಕಾರ ಓದೋದಾದ್ರೆ ಯೂನಿಟ್ ಪ್ರಕಾರ ಓದ್ಕೊಳ್ಳಿ. ಬಟ್ ದಿಸ್ ಇಸ್ ದ PP2. ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡುವಂತಹ ಕ್ವಶನ್. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತಹ ಸೆಕೆಂಡ್ ಕ್ವಶನ್.
ಫಸ್ಟ್ ಕ್ವಶನ್ ಯಾವುದು? ಯಾಕಂದ್ರೆ ಒಂದು ಲಿಸ್ಟ್ ಔಟ್ ಮಾಡಿದೆ ನಾನು. ಏನ್ ಲಿಸ್ಟ್ ಔಟ್ ಅಪ್ ಅಂದ್ರೆ ಒಂದು ಕಾಮನ್ ಆಗಿ ಒಂದು ಇದನ್ನ ಒಂದು ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಎಲ್ಲಾ ಕ್ವಶನ್ಸ್ ಎಂಟ್ರಿ ಮಾಡಿದಾಗ ಅಲ್ಲಿ ಕಾಮನ್ ಆಗಿ ಬಂದಿರೋ ಕ್ವಶನ್ಸ್ ಅಲ್ಲಿ ಇದು ಕೂಡ ಒಂದು ಕ್ವಶನ್ ಅಂತ ನಾವು ಐಡೆಂಟಿಫೈ ಮಾಡಿದ್ರಿ. ಅಂದಾಗೆ ನಾವೀಗ ಎರಡು ಕ್ವಶನ್ ಡಿಸ್ಕಸ್ ಮಾಡಿದ್ರಿ. ಎರಡು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ನೀವು ಅಬ್ಸರ್ವ್ ಮಾಡಬಹುದು. ನಿಮ್ಗೆ ಕರೆಕ್ಟ್ ಆಗಿ ಎರಡು ಕ್ವಶನ್ ನೀವು ಅಟೆಂಡ್ ಮಾಡಿದ್ದೆ ಆದ್ರೆ ನಿಮ್ಗೆ 20 ಮಾರ್ಕ್ಸ್ ಅಂತೂ ಕಟ್ಟಿಟ್ಟ ಬುತ್ತಿ, ಅಂದ್ರೆ ನಿಮ್ಮ ಜೋಬಲ್ ಇದ್ದಂಗೆ. ಇದ್ರ ಬಗ್ಗೆ ಬೇರೆ ಯೋಚನೆನೇ ಇಲ್ಲ. ಸೊ ಖಂಡಿತ ನಿಮ್ಮ ಎಕ್ಸಾಮ್ ಅಲ್ಲೂ ಇದೇ ತರ ಕ್ವಶನ್ ಬಂತು ಅಂದ್ರೆ ಎಕ್ಸಾಮ್ ಆದ್ಮೇಲೆ ನನಗೆ ಕಮೆಂಟ್ ಮಾಡಿ, ಇವಾಗಲ್ಲ. ನೀವು ನನ್ನ ವಿಡಿಯೋನ ನೋಡಿದ್ದೆ ಆದ್ರೆ ನಿಮ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೇ ತರ ಎರಡು ಕ್ವಶನ್ ಬಂದಿದ್ದೆ ಆದ್ರೆ ಎಕ್ಸಾಮ್ ಆಗಿದ ತಕ್ಷಣ ನಂಗೊಂದು ಕಮೆಂಟ್ ಮಾಡಿ ಹೇಳಿ, ಸರ್ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಗ್ಯಾರಂಟಿ ಇದೆ ಕ್ವಶನ್ ಬಂತು, ಇಟ್ ಇಸ್ ದ ಮೋಸ್ಟ್ ಯೂಸ್ಡ್ ಫಾರ್ ಎನಿ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಅಂತ ನೀವು ಹೇಳ್ಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ಈಸ್ ಎಕ್ಸ್ಪ್ಲೇನ್ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ವಿತ್ ನೀಟ್ ಸ್ಕೆಚ್. ವೆರಿ ಇಂಪಾರ್ಟೆಂಟ್ ಒನ್. ಸ್ಕೆಚ್ ಅಂದ್ರೆ ನೀವು ಸ್ಕೆಚ್ ಬರೀಲೇಬೇಕು. ಓಕೆನಾ? ಸ್ಕೆಚ್ ಗೆ ಇಂಪಾರ್ಟೆನ್ಸ್ ಕೊಡಿ ಮತ್ತೆ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿ. ತುಂಬಾ ದೊಡ್ಡದಾಗಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಒಂದು ಫಿಗರ್ 2 ಮಾರ್ಕ್ಸ್ ಮತ್ತೆ ಎಕ್ಸ್ಪ್ಲನೇಷನ್ 2 ಮಾರ್ಕ್ಸ್ ಅಂದ್ರೆ ನಿಮ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಒಂದಕ್ಕೆ 5 ಮಾರ್ಕ್ಸ್ ಮತ್ತೆ ಇನ್ನೊಂದಕ್ಕೆ 5 ಮಾರ್ಕ್ಸ್, ನಿಮಗೆ 10 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ವಾಟ್ ದಟ್ ಇಸ್ ನಥಿಂಗ್ ಬಟ್ BCC ಅಂಡ್ FCC. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಓಕೆ, ಥ್ಯಾಂಕ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ನಾವು MFE ಅಂದ್ರೆ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್. ಸೊ ಮೆಕ್ಯಾನಿಕಲ್ ಬ್ರಾಂಚ್ ಇರುವಂತಹ ಒಂದೇ ಒಂದು ಥಿಯರಿಟಿಕಲ್ ಪಾರ್ಟ್ ಫಸ್ಟ್ ಸೆಮ್ ಬರುವಂತದ್ದು. ಈ ಸಬ್ಜೆಕ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ರಿ. ಇದರಲ್ಲಿ ಆಲ್ರೆಡಿ ನಾವು 2 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ರಿ. ಅದು ಮೇನ್ ಆಗಿ ಪಾಸಿಂಗ್ ಪ್ಯಾಕೇಜ್ 1 ಮತ್ತೆ ಪಾಸಿಂಗ್ ಪ್ಯಾಕೇಜ್ 2 ಆಗಿ ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದೀನಿ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡುವಂತಹ ಕೆಲವೊಂದು ಅಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಂಡಿರ್ತವೆ, ಕೆಲವು ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಂಡಿರೋದಿಲ್ಲ. ಬಟ್ ನಾನು ಹೇಳೋದು ಯೂನಿಟ್ ಪ್ರಕಾರ ಹೋಗಿದ್ದೆ ಆದ್ರೆ ನೀವು ಒಂದು 2 ಯೂನಿಟ್ ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಆ ತರದಲ್ಲಿ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ರಿಪೀಟ್ ಆಗಿ ಕೇಳ್ತಾ ಇರುವಂತಹ ಕ್ವಶನ್ ಅಂತಾನೆ ಹೇಳ್ಬೋದು. ಒಂದು, ರೈಟ್ ದ ಕ್ಲಾಸಿಫಿಕೇಶನ್ ಆಫ್. ಸೊ ರೈಟ್ ದ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ಸ್ ಅಂತ ಕ್ವಶನ್ ಈ ನಡುವೆ ಅಂತೂ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ರೈಟ್ ದ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ಸ್. ಸೊ ಉಕ್ಕುಗಳ ವರ್ಗೀಕರಣನ ಬರೆಯಿರಿ. ಯಾವ ತರ? ಸ್ಟೀಲ್ಗೆ ಒಂದು ಲೋ ಅಲಾಯ್ ಮತ್ತೆ ಹೈ ಅಲಾಯ್ ಅಂತ ಬರುತ್ತೆ. ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್, ಮತ್ತೆ ಟೂಲ್ ಸ್ಟೀಲ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್. ಈ ಇದೊಂದು ಗ್ರಾಫಿಕಲ್ ಸ್ಟ್ರಕ್ಚರ್ ನ ಕೂಡ ಬರೆದ್ರೆ ಸಾಕು, ನೀವು ನೆನ್ಪಿಟ್ಕೊಳ್ಳಿ. ಸೊ ವೆನ್ ಎವರ್ ಯು ರೈಟಿಂಗ್ ದಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ಸ್ ಬರಿಬೇಕಾರೆ ಸ್ಟೀಲ್ ಅಲ್ಲಿ ಎರಡು, ಒಂದು ಲೋ ಅಲಾಯ್ ಮತ್ತೆ ಹೈ ಅಲಾಯ್. ಲೋ ಅಲಾಯ್ ಅಲ್ಲಿ ಮತ್ತೆ 3 ಬರುತ್ತೆ. ಒಂದು ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್ ಮತ್ತೆ ಹೈ ಕಾರ್ಬನ್ ಸ್ಟೀಲ್ ಅಂತ 3 ಬರ್ತವೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಈ ಕಡೆ ಇನ್ನು ಹೈ ಅಲಾಯ್ಗೆ ಹೋದಾಗ ಯು ಕ್ಯಾನ್ ಸಿ 2 ಥಿಂಗ್ಸ್. ಒನ್ ಈಸ್ ಟೂಲ್ ಸ್ಟೀಲ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಅಂತೇಳಿ ಎರಡು ಬರ್ತವೆ ನಿಮಗೆ. ಸೊ ಟೂಲ್ ಸ್ಟೀಲ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಅಂತೇಳಿ, ಸೊ ಎರಡು ನಿಮ್ಗೆ ಕೆಟಗರಿಗೆ ಸೇರುವಂತವು. ಸೊ ರಿಮೆಂಬರ್ ದಿಸ್ ಒನ್. ಸ್ಟೀಲ್ ಅಲ್ಲಿ ಅಗೇನ್ ವಿ ಹ್ಯಾವ್ ದ 2 ಥಿಂಗ್ಸ್. ಒನ್ ಇಸ್ ಅ ಲೋ ಅಲಾಯ್, ಅದರ್ ಒನ್ ಇಸ್ ಅ ಹೈ ಅಲಾಯ್. ಲೋ ಅಲಾಯ್ ಅಲ್ಲಿ ಲೋ ಕಾರ್ಬನ್, ಮೀಡಿಯಂ ಕಾರ್ಬನ್, ಹೈ ಕಾರ್ಬನ್. ಹೈ ಅಲಾಯ್ ಅಲ್ಲಿ ಟೂಲ್ ಸ್ಟೀಲ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಒನ್ ನೋಡೋಣ. ಇದು ಕೂಡ ನಾವು ಕ್ವಶನ್ ಪೇಪರ್ ನೋಡಬಹುದು. ಕ್ಲಾಸಿಫಿಕೇಶನ್ ಆರ್ ಮೆನ್ಷನ್ ಎನಿ 4 ಇಂಜಿನಿಯರಿಂಗ್ ಮೆಟೀರಿಯಲ್ ಯೂಸ್ಡ್ ಇನ್ ಡೈಲಿ ಲೈಫ್. ಇದನ್ನ ರೀಸೆಂಟ್ ಆಗಿ ಕೇಳಿರೋದು ಕಡಿಮೆನೆ, ಬಟ್ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ದಿ ಪರ್ಟಿಕ್ಯುಲರ್ ಯೂನಿಟ್ ವೈಸ್ ಹೋದಾಗ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ನಾವು ನೋಡುವಂತಹ 4 ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸ್ಟೀಲು, ಪ್ಲಾಸ್ಟಿಕ್, ಗ್ಲಾಸ್ ಮತ್ತೆ ಕಾಂಕ್ರೀಟ್. ಸೊ ಸ್ಟೀಲ್ ಏನಕ್ಕೆ? ಸ್ಟ್ರಾಂಗ್ ಡ್ಯೂರಬಲ್ ಮೆಟಲ್ ಅಲಾಯ್ ಮೇಡ್ ಫ್ರಮ್ ಐರನ್ ಅಂಡ್ ಕಾರ್ಬನ್. ಪ್ಲಾಸ್ಟಿಕ್, ಲೈಟ್ ವೇಟ್ ಮೋಲ್ಡಬಲ್ ಮೆಟೀರಿಯಲ್ ಮೇಡ್ ಫ್ರಮ್ ಪಾಲಿಮರ್ಸ್. ಗ್ಲಾಸ್, ಟ್ರಾನ್ಸ್ಪರೆಂಟ್ ಬ್ರಿಟಲ್ ಮೆಟೀರಿಯಲ್ ಮೇಡ್ ಫ್ರಮ್ ಸಿಲಿಕಾ. ಕಾಂಕ್ರೀಟ್, ಕಾಂಪೋಸಿಟ್ ಮೆಟೀರಿಯಲ್ ಮೇಡ್ ಫ್ರಮ್ ಸಿಮೆಂಟ್, ಸ್ಯಾಂಡ್ ಅಂಡ್ ಗ್ರಾವೆಲ್. ಸೊ ಎಲ್ಲಿ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಸ್ಟೀಲ್ ಅನ್ನ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್, ಟೂಲ್ಸ್, ವೆಹಿಕಲ್ಸ್ ಅಂಡ್ ಅಪ್ಲಿಯನ್ಸ್ ಅಲ್ಲಿ ಯೂಸ್ ಮಾಡ್ತೀರಿ. ಅದೇ ರೀತಿ ಪ್ಲಾಸ್ಟಿಕ್ ನ ಬಾಟಲ್ಸ್, ಕಂಟೈನರ್ಸ್, ಟಾಯ್ಸ್, ಪ್ಯಾಕೇಜಿಂಗ್ ಅಲ್ಲಿ ಯೂಸ್ ಮಾಡ್ತೀರಿ. ಗ್ಲಾಸ್ ನ ವಿಂಡೋಸ್, ಬಾಟಲ್ಸ್, ಸ್ಕ್ರೀನ್ಸ್, ಮಿರರ್ಸ್ ಅಲ್ಲಿ ಯೂಸ್ ಮಾಡ್ತೀರಿ. ಸೊ ಇದೆಲ್ಲ ನೋಡಬಹುದು ನೀವು. ಕಾಂಕ್ರೀಟ್ ಇನ್ ಗೊತ್ತೇ ಇದೆ, ರೋಡು, ಬಿಲ್ಡಿಂಗು, ಬ್ರಿಡ್ಜಸ್ ಮತ್ತೆ ಸೈಡ್ ವಾಕ್ಸ್, ಇವೆಲ್ಲ ಕಡೆ ನಾವೇನ್ ಮಾಡ್ತೀರಿ? ಕಾಂಕ್ರೀಟ್ ಅನ್ನ ಯೂಸ್ ಮಾಡ್ತೀರಿ. ಸೊ ರಿಮೆಂಬರ್ ದಟ್ ಇಫ್ ಯು ಗೆಟ್ ದ ಕ್ವಶನ್, ಮೆನ್ಷನ್ ಎನಿ 4 ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಯುವರ್ ಡೈಲಿ ಲೈಫ್. ಸ್ಟೀಲ್, ಪ್ಲಾಸ್ಟಿಕ್, ಗ್ಲಾಸ್ ಅಂಡ್ ಕಾಂಕ್ರೀಟ್ ಅಂತ ಬರೆದ್ರೆ ಸಾಕು. ಯಾವ್ದ್ರಿಂದ ಆಗುತ್ತೆ? ಸ್ಟೀಲು ಐರನ್ ಅಂಡ್ ಕಾರ್ಬನ್, ಪ್ಲಾಸ್ಟಿಕ್ ಪಾಲಿಮರ್ಸ್ ಇಂದ, ಗ್ಲಾಸ್ ಸಿಲಿಕಾ ಇಂದ ಮಾಡಲ್ಪಡುತ್ತೆ. ಓಕೆನಾ? ಇಲ್ಲಿ ಉಕ್ಕು, ಪ್ಲಾಸ್ಟಿಕ್, ಗಾಜು ಮತ್ತೆ ಕಾಂಕ್ರೀಟ್ ಅನ್ನ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಸೊ ಕಬ್ಬಿಣ ಮತ್ತು ಇಂಗಾಲದಿಂದ ಆಗಿರುವಂತದ್ದು, ಪಾಲಿಮರ್ ಗಳಿಂದ ತಯಾರಿಸಿರುವಂತದ್ದು, ಸಿಲಿಕಾದಿಂದ ಮಾಡಿರುವಂತದ್ದು, ಸಿಮೆಂಟ್, ಮರಳು ಮತ್ತು ಜಲ್ಲಿಕಲ್ಲನ್ನು ಮಿಕ್ಸ್ ಮಾಡಿ ಮಾಡುವಂತದ್ದು ಕಾಂಕ್ರೀಟ್ ಆಗಿರುತ್ತೆ. ಮತ್ತೆ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ, ನಾವು ಉಕ್ಕುಗಳನ್ನ, ಪ್ಲಾಸ್ಟಿಕ್ ಅನ್ನ ಮತ್ತೆ ಗಾಜನ್ನ ಮತ್ತೆ ಕಾಂಕ್ರೀಟ್ ಅನ್ನ ಮೆನ್ಷನ್ ಮಾಡಿದೀನಿ. ನೀವು ಇದನ್ನ ಓದ್ಕೊಂಡು ಕನ್ನಡದಲ್ಲಿ ಕೂಡ ಬರೀಬಹುದು. ಇನ್ನ ನೆಕ್ಸ್ಟ್ ಒನ್, ಇದು ನಾವು ಒನ್ ಆಫ್ ದಿ ಕ್ವಶನ್ ಅಲ್ಲಿ, ಯಾಕಂದ್ರೆ ಈಗ
ಮತ್ತೆ ಈ ತರ 4 ಕ್ವಶನ್ಸ್ ಬರ್ತಾ ಇತ್ತು. ಈಗ ಸ್ವಲ್ಪ ಸೆಕ್ಷನ್ ಚೇಂಜ್ ಮಾಡಿದ್ದಾರೆ. ಈ ತರ ಬರೋ ಟೈಮಲ್ಲಿ ಕೂಡ ಇದ್ರ ಕ್ವಶನ್ಸ್ ನ ಜಾಸ್ತಿ ಕೇಳಿದ್ರು. ಸೊ 5 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ನಾವು ಅದು ಆಲ್ರೆಡಿ ಡಿಸ್ಕಸ್ ಮಾಡಿದಿರಿ. ಯಾವ್ದ್ರಲ್ಲಿ ಟೈಪ್ ಫಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಲ್ಲೇ ಮಾಡಿದಿರಿ. ಇದು ತುಂಬಾ ಹಳೆ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಅಂದ್ರೆ 22 ಬರ್ತಾ ಇದ್ದಂಥದ್ದು. ಈಗ ಬರ್ತಾ ಇರುವಂತಹ 23 ಮತ್ತೆ 24ರ ಕ್ವಶನ್ ಪೇಪರ್ಸ್ ನೋಡಿದ್ರೆ ತುಂಬಾ ಈಸಿ ಬರ್ತಾ ಇದೆ. ಇಷ್ಟೊಂದು ಲೆಂತಿ ಕ್ವಶನ್ಸ್ ಎಲ್ಲ ನಾವು ನೋಡಕ್ ಆಗಲ್ಲ. ಓಕೆನಾ? ಸೊ ಸಿಂಪಲ್ ಆಗಿ ಕೊಟ್ರು ಅಂತ ನೀವು ನೋಡಬಹುದು. ನೋಡಿ, ಈಗ ಜೂನ್ 24 ಅಲ್ಲಿ ಎಷ್ಟು ಸಿಂಪಲ್ ಆಗಿ ಯಾವ ತರ ಮೆನ್ಷನ್ ಮಾಡಿದೆ ಅಂತ ನೀವು ಅಬ್ಸರ್ವ್ ಮಾಡಬಹುದು. ಸೊ ವೆರಿ ಸಿಂಪಲ್ ಆಗಿ ಕೊಟ್ಟಿರುವಂತ ಕ್ವಶನ್ ಇದು. ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ನೋಡಿ, ಇಲ್ಲೇ ನೋಡ್ತೀರಾ, ಒಂದಕ್ಕೆ ಇಲ್ಲಿ 10 ಮಾರ್ಕ್ಸ್ ಇದೆ. 10 ಮಾರ್ಕ್ಸ್ ಎರಡು ಓದ್ಕೊಂಡ್ರೆ ಸಾಕು, ನಿಮ್ಗೆ 20 ಮಾರ್ಕ್ಸ್ ಬಂದ್ಬಿಡ್ತು. ಬಟ್ ಆಗಿರುವಂತ ಕ್ವಶನ್ ಪೇಪರ್ ಬೇರೆ ತರ ಇತ್ತು. ನೋಡಿ, ಇದು 5 5 5 5. ನೀವು ಇದು ಬರ್ದು ಇದು ಬರೆಯಕ್ ಬರಲಿಲ್ಲ, ಇದು ಬರ್ದು ಇದು ಬರೆಯಕ್ ಬರಲಿಲ್ಲ, ಅವಾಗ ಆಗ್ತಾ ಇರಲಿಲ್ಲ, ಕಷ್ಟ ಇತ್ತು. ಈಗ ಸ್ವಲ್ಪ ಏನು ಜೂನ್ 23 ಇರ್ಬೋದು ಅಥವಾ ಜುಲೈ 24 ಇರ್ಬೋದು, ಎಕ್ಸಾಮ್ ಕ್ವಶನ್ ಪೇಪರ್ ತುಂಬಾ ಈಸಿ ಆಗಿದೆ. ಬರೆಯೋದಕ್ಕೆ ಅಂತ ಕಷ್ಟ ಏನಿಲ್ಲ ಅಂತಾನೆ ಹೇಳ್ಬೋದು. ಸೊ ಲಿಸ್ಟ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆನ್ ದ ಬೇಸಿಸ್ ಆಫ್ ಮ್ಯಾನ್ ಮೇಡ್ ಅಂಡ್ ನ್ಯಾಚುರಲ್ ಎಕ್ಸಿಸ್ಟೆನ್ಸ್. ಒಂದು ಮ್ಯಾನ್ ಮೇಡ್ ಮತ್ತೆ ನ್ಯಾಚುರಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ಯಾವ ರೀತಿ ಡಿವೈಡ್ ಮಾಡ್ತಾರೆ ಮೆನ್ಷನ್ ಮಾಡಿದ್ ಕೊಟ್ಟಿದ್ದಾರೆ. ಒಂದು ಮ್ಯಾನ್ ಮೇಡ್ ಹೋದ್ರೆ ಸ್ಟೀಲ್ ಬರುತ್ತೆ, ಸ್ಟ್ರಾಂಗ್ ಡ್ಯೂರಬಲ್ ಮೆಟಲ್ ಅಲಾಯ್ ಅಂತ ಹೇಳ್ತೀರಿ. ಅದೇ ಮಾನವ ನಿರ್ಮಿತ ಉಕ್ಕು ಯಾವ್ದಪ್ಪ ಅಂದ್ರೆ ಬಲವಾದ ಬಾಳಿಕೆ ಬರುವ ಲೋಹದ ಮಿಶ್ರ ಲೋಹ. ಅಗೇನ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್ ಬರುತ್ತೆ, ಇಟ್ ಇಸ್ ಅ ಲೈಟ್ ವೈಟ್ ಅಂಡ್ ಮೋಲ್ಡಬಲ್ ಮೆಟೀರಿಯಲ್. ಇನ್ನು ನ್ಯಾಚುರಲ್ ಬರುವಂತದ್ದು ವುಡ್, ಸೊ ಇಟ್ ಇಸ್ ಅ ಹಾರ್ಡ್ ಫೈಬ್ರಸ್ ಅಂಡ್ ಮೆಟೀರಿಯಲ್ ಫ್ರಮ್ ಟ್ರೀಸ್. ನೆಕ್ಸ್ಟ್ ಟೋನ್ಸ್, ದಟ್ ಇಸ್ ವಾಟ್ ಸ್ಟೋನ್ಸ್ ಅಲ್ಲಿ ಹಾರ್ಡ್ ಸಾಲಿಡ್ ನಾನ್ ಮೆಟಾಲಿಕ್ ಮಿನರಲ್. ಸೊ ಅದನ್ನ ಎರಡನ್ನ ಮೆನ್ಷನ್ ಮಾಡಿದ್ರಿ. ಮ್ಯಾನ್ ಮೇಡ್ ಯಾವ್ದು ಸ್ಟೀಲ್ ಮತ್ತೆ ಪ್ಲಾಸ್ಟಿಕ್ ಆದ್ರೆ, ನ್ಯಾಚುರಲ್ ಬರೋದು ಯಾವ್ದು ವುಡ್ ಮತ್ತೆ ಸ್ಟೋನ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಈ ಯೂನಿಟ್ ಅಲ್ಲಿ ಕೂಡ ನಿಮ್ಗೆ ಒಂದು 20 ಟು ಮೋರ್ ದೆನ್ 30 ಟು 40 ಮಾರ್ಕ್ಸ್ ತೆಗಿಬಹುದು ಒಂದು ಲೆವೆಲ್ ಹೇಳ್ಬೇಕು ಅಂತಂದ್ರೆ. ಓಕೆನಾ? ನೆಕ್ಸ್ಟ್, ನೇಮ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರುವಂತದ್ದೇನೆ. ವಿಚ್ ಸ್ಟ್ರಕ್ಚರ್ಸ್ ಫೌಂಡ್ ಇನ್ ಜಿರ್ಕೋನಿಯಂ ಅಂಡ್ ಬೆರಿಲಿಯಂ. ನೋಡಿ, ಈ ಒಂದು ಯೂನಿಟ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೆಲವು ಟೈಮ್ ನೀವು ಬಟ್ ಏನಪ್ಪಾ ಅಂದ್ರೆ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ನಾವು ಒಂದರಲ್ಲೇ ನಾವು 40 ಮಾರ್ಕ್ಸ್ ತೆಗೆಯಕ್ಕಾಗಲ್ಲ. ನೆಕ್ಸ್ಟ್ ಯೂನಿಟ್ಗೆ ಹೋಗ್ಬೇಕಾಗುತ್ತೆ. ಬಟ್ ರಿಮೆಂಬರ್ ದಿಸ್ ಒನ್, ಒಂದು ಫೇಸ್ ಸೆಂಟರ್ಡ್, ಬಾಡಿ ಸೆಂಟರ್ಡ್, ಹೆಕ್ಸಾಗನಲ್ ಅಂಡ್ ಸಿಂಪ್ಲಿ ಕ್ಯೂಬಿಕ್. ಸೊ ಫೌಂಡ್ ಇನ್ ಜಿರ್ಕೋನಿಯಂ ಅಲ್ಲಿ ಇದನ್ನ ಒಂದ್ಸರಿ ಮೆನ್ಷನ್ ಮಾಡಿದ್ರು. ಇವಾಗ ಮಾತ್ರ ಈ ತರ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಕೊಟ್ರೆ ಒಂದು BCC ಮತ್ತೆ FCC ಇವೆರಡನ್ನೇ ಕೊಡ್ತಾರೆ. ಬೇರೆ ಕೊಡಕ್ ಹೋಗಲ್ಲ ಅಂತ 100% ಅಶೂರೆನ್ಸ್ ಆಗಿ ಹೇಳ್ಬೋದು ನಾನು. ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ. ಫೇಸ್ ಸೆಂಟರ್ಡ್ ಎಲ್ಲಿ, ಫೌಂಡ್ ಇನ್ ಜಿರ್ಕೋನಿಯಂ. ಬಾಡಿ ಸೆಂಟರ್ಡ್ ಎಲ್ಲಿ, ಮತ್ತೆ ಹೆಕ್ಸಾಗನಲ್ ಅಲ್ಲಿ, ಸಿಂಪಲ್ ಕ್ಯೂಬಿಕ್ ಅಲ್ಲಿ. ಅಕಸ್ಮಾತ್ ಯಾರಾದ್ರೂ ಕ್ವಶನ್ ಪೇಪರ್ ಮಾಡೋವಂಥವ್ರು ವೆರೈಟಿ ಮಾಡಬೇಕು ಅನ್ನೋದಾದ್ರೆ ಅವಾಗ ಬೇಕಾದ್ರೆ ಈ ತರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅವಾಗ ಅಟ್ಲೀಸ್ಟ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅಂತ ಇದನ್ನ ಬರೀರಿ. ಯಾವ್ದು FCC, BCC, HCP ಮತ್ತೆ ಸಿಂಪಲ್ ಕ್ಯೂಬಿಕ್. ಜಿರ್ಕೋನಿಯಂ ಯಾವ್ದೆಲ್ಲ ಇರುತ್ತಪ್ಪ ಅಂದ್ರೆ ನೋ, ಯಾವ್ದಕ್ಕೆ ಫೇಸ್ ಇರಲ್ಲ, ಬಾಡಿ ಸೆಂಟರ್ಡ್ ಇರುತ್ತೆ, ಹೆಕ್ಸಾಗನಲ್ ಇರುತ್ತೆ. ಮತ್ತೆ ಪೌಂಡ್ ಇನ್ ಬೆರಿಲಿಯಂ ನೋಡಿದಾಗ ಫೇಸ್ ಸೆಂಟರ್ಡ್ ಇಲ್ಲ, ಬಾಡಿ ಸೆಂಟರ್ಡ್ ಇಲ್ಲ, ಹೆಕ್ಸಾಗನಲ್ ಇರುತ್ತೆ, ಸಿಂಪಲ್ ಕ್ಯೂಬಿಕ್ ಕೂಡ ಇಲ್ಲ. ಓಕೆನಾ? ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್, ಡಿಫೈನ್ ಕ್ರಿಸ್ಟಲ್ ಲ್ಯಾಟಿಸ್ ಅಂಡ್ ಯೂನಿಟ್ಸ್. ಸೊ ಇದನ್ನ ಒಂದು ಕ್ವಶನ್ ಪೇಪರ್ ಒಂದು 5 ಮಾರ್ಕ್ಸ್ ಕೇಳಿರುವಂತದ್ದು. ಫಸ್ಟ್ ಆಫ್ ಆಲ್ ನಾವು ಏನು ಕ್ರಿಸ್ಟಲ್ ಲ್ಯಾಟಿಸ್ ಅಂದ್ರೆ ಏನು? ಎ ರೆಗ್ಯುಲರ್ ರಿಪೀಟಿಂಗ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಮೆಟೀರಿಯಲ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲ್ ಲ್ಯಾಟಿಸ್. ಸೊ ರಿಮೆಂಬರ್ ದಿಸ್ ಒನ್. ಕ್ರಿಸ್ಟಲ್ ಲ್ಯಾಟಿಸ್ ಗೆ ಡೆಫಿನೇಷನ್ ಅಪ್ಪ ಅಂದ್ರೆ ಎ ರೆಗ್ಯುಲರ್ ರಿಪೀಟಿಂಗ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಮೆಟೀರಿಯಲ್, ದಟ್ ಈಸ್ ಕ್ರಿಸ್ಟಲ್ ಲ್ಯಾಟಿಸ್. ಎ ರೆಗ್ಯುಲರ್ ರಿಪೀಟಿಂಗ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಮೆಟೀರಿಯಲ್. A regular repeating arrangement of atoms in a material is called as crystal lattice. Unit cell ಅಂದ್ರೆ ಏನಪ್ಪಾ ಅಂದ್ರೆ a smallest repeating unit in a crystal lattice. ಅದು ಯೂನಿಟ್ ಸೆಲ್ ಅನ್ನೋದು ಯಾವ್ದ್ರಲ್ಲಿ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಒಂದು ಪಾರ್ಟ್. ಅರ್ಥ ಆಗ್ತಿದ್ಯಾ? ಇದು ಆಟಮ್ಸ್ ಅಲ್ಲಿ ಒಂದು ಸ್ಮಾಲ್ ಪಾರ್ಟ್ ಯಾವುದು ಕ್ರಿಸ್ಟಲ್ ಲ್ಯಾಟಿಸ್ ಆದ್ರೆ, ಯೂನಿಟ್ ಸೆಲ್ ಅನ್ನೋದನ್ನು ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ದ ಸ್ಮಾಲೆಸ್ಟ್ ರಿಪೀಟಿಂಗ್ ಯೂನಿಟ್ ಇನ್ ಕ್ರಿಸ್ಟಲ್ ಲ್ಯಾಟಿಸ್ ಇಸ್ ಕಾಲ್ಡ್ ಇಸ್ ವಾಟ್? ಯೂನಿಟ್ ಸೆಲ್ ಅಂತ ಕರೀತಾರೆ. ಸೊ ದಿಸ್ ಇಸ್ ವಾಟ್ ಡಿಫರೆನ್ಸ್ ಬಿಟ್ವೀನ್ ಅಥವಾ ಡೆಫಿನೇಷನ್ ಆಫ್ ಯೂನಿಟ್ ಸೆಲ್ ಅಂಡ್ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಫ್ರಮ್ ಯೂನಿಟ್ 1 ನಾವು ಡಿಸ್ಕಸ್ ಮಾಡ್ತಾರಂತದ್ದು. ಸೊ ಇನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋಗೋದಾದ್ರೆ ದ ವೆರಿ ಇಂಪಾರ್ಟೆಂಟ್ ಒನ್ ಯಾವ್ದಪ್ಪ ಅಂತಂದ್ರೆ, ಯು ಕ್ಯಾನ್ ಅಬ್ಸರ್ವ್ ದಟ್ ವೆರಿ ಸಿಂಪಲ್ ಒನ್. ಸ್ಕೆಚ್ ಅಂಡ್ ಎಕ್ಸ್ಪ್ಲೈನ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಸ್ ಅಲ್ಲಿ ಕಾಣಿಸುವಂತ ಕ್ವಶನ್ ಇದು. ಸ್ಕೆಚ್ ಮಾಡಬೇಕು ಮತ್ತೆ ಟ್ರಾನ್ಸ್ಮಿಷನ್ ಎಲೆಕ್ಟ್ರೋ ಮೈಕ್ರೋಸ್ಕೋಪ್. ಸೊ ಒನ್ ಆಫ್ ದಿ ಕ್ವಶನ್ ಇದ್ದೇ ಇರುತ್ತೆ ಇದು. ಸೊ ಟೆಮ್ ಅಥವಾ ಸೆಮ್ ಅಂತ ಕರಿತೀರಿ, ದಟ್ ಇಸ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ. ಇದರ ಸ್ಕೆಚ್ ಕೂಡ ಕೇಳ್ತಾರೆ ಮತ್ತೆ ಸಿಂಪಲ್ ಎಕ್ಸ್ಪ್ಲನೇಷನ್ ಕೂಡ ಕೇಳ್ತಾರೆ. ನೀವು ಅಬ್ಸರ್ವ್ ಮಾಡಬಹುದು, ಸಿಂಪಲ್ ಆಗಿ ಏನೆಲ್ಲ ಬರುತ್ತೆ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಟೆಮ್ ಅನ್ನೋದೇ ರೀತಿಯಲ್ಲಿ ಬರೀಬೇಕು. ಎಲೆಕ್ಟ್ರಾನ್ ಸೋರ್ಸು, ಕಂಡೆನ್ಸರ್ ಲೆನ್ಸು, ಅಬ್ಜೆಕ್ಟಿವ್ ಲೆನ್ಸು, ಇಂಟರ್ಮೀಡಿಯೇಟ್ ಲೆನ್ಸು, ಸ್ಪೆಸಿಮನ್ ಪ್ರೊಜೆಕ್ಟರ್ ಲೆನ್ಸು ಮತ್ತೆ ಫ್ಲೋರಸೆಂಟ್ ಸ್ಕ್ರೀನ್. ಈ ಕಡೆ ಲೈಟ್ ಸೋರ್ಸು, ಕಂಡೆನ್ಸರ್ ಲೆನ್ಸು, ಸ್ಪೆಸಿಮನ್ ಮತ್ತೆ ಅಬ್ಜೆಕ್ಟಿವ್ ಲೆನ್ಸು ಯಾವ ತರ ಇಟ್ಟಿರ್ತೀರಿ ಅಂತೇಳಿ. ಸೊ ದಿಸ್ ಇಸ್ ವಾಟ್. ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಮ್ ಅಂಡ್ ಟೆಮ್? ಸೆಮ್ ಅಂದ್ರೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಟೆಮ್ ಅಂದ್ರೆ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ರಿಮೆಂಬರ್ ದಿಸ್ ಒನ್. ನಿಮ್ಗೆ ಏನಾದ್ರು ಟ್ರಾನ್ಸ್ಮಿಷನ್ ಮಾತ್ರ ಕೇಳಿದ್ರೆ ಬರೀ ಇದನ್ನ ಮಾತ್ರ ಆನ್ಸರ್ಸ್ ಬರೀರಿ. ಸೆಮ್ ಮಾತ್ರ ಕೇಳಿ ಇದನ್ನ ಮಾತ್ರ ಬರೀರಿ. ಸೊ ಹಾಗಾದ್ರೆ ಏನ್ ಹೇಳುತ್ತೆ ಫಸ್ಟ್ ಆಫ್ ಆಲ್ ಡಿಫರೆನ್ಸ್? ಯೂಸಸ್ ಎ ಫೋಕಸ್ಡ್ ಬೀಮ್ ಆಫ್ ಎಲೆಕ್ಟ್ರಾನ್ಸ್.
scan the surface of a sample. Uses a beam of electrons. ಇಲ್ಲಿ beam of electron to scan the surface. ಇಲ್ಲಿ uses a beam of electron that passes through the very thin sample. ಸೊ ಇದು ಟೆಮ್ ಅಂತ ಹೇಳ್ತೀರಿ. ಇಲ್ಲಿ ಪ್ರೊಡ್ಯೂಸಸ್ 3D ಇಮೇಜ್ ಆಫ್ ದಿ ಸ್ಯಾಂಪಲ್, ಪ್ರೊಡ್ಯೂಸಸ್ 2D ಇಮೇಜ್ ಆಫ್ ದಿ ಸ್ಯಾಂಪಲ್. ಲೋಯರ್ ರೆಸಲ್ಯೂಷನ್ ಕಂಪೇರ್ ಟು ಟೆಮ್, ಇದಕ್ಕೆ ರೆಸಲ್ಯೂಷನ್ ತುಂಬಾ ಕಡಿಮೆ. ಇಟ್ ಇಸ್ ಹೈಯರ್ ರೆಸಲ್ಯೂಷನ್ ಕಂಪೇರ್ ಟು ಸೆಮ್ ಅಂತ ಹೇಳ್ಬೋದು. ಕ್ಯಾನ್ ವ್ಯೂ ಸ್ಮಾಲರ್ ಡೀಟೇಲ್ಸ್ ಇನ್ಸೈಡ್ ದ ಸ್ಯಾಂಪಲ್. ಸ್ಯಾಂಪಲ್ ಕ್ಯಾನ್ ಬಿ ಲಾರ್ಜರ್ ಅಂಡ್ ರಿಕ್ವೈರ್ಸ್ ಲೆಸ್ ಪ್ರಿಪರೇಷನ್. ಇದಕ್ಕೆ ಪ್ರಿಪರೇಷನ್ ಅಂತ ಬೇಕಾಗಿಲ್ಲ. ಲಾರ್ಜರ್ ಸ್ಮಾಲ್ ಸ್ಯಾಂಪಲ್ಸ್ ಕ್ಯಾನ್ ಬಿ ಲಾರ್ಜರ್, ಅಂದ್ರೆ ನಾವು ನೋಡುವಂತಹ ಎಕ್ಸಾಂಪಲ್ ಮೆಟೀರಿಯಲ್ಸ್ ತುಂಬಾ ದೊಡ್ಡದಾಗಿರ್ಬೋದು ಅಂಡ್ ರಿಕ್ವೈರ್ಸ್ ಲೆಕ್ ಪ್ರಿಪರೇಷನ್. ಸ್ಯಾಂಪಲ್ಸ್ ಮಸ್ಟ್ ಬಿ ಎಕ್ಸ್ಟ್ರೀಮ್ಲಿ ಥಿನ್. ನಾವೇನ್ ಮಾಡ್ಬೇಕು, ಥಿನ್ ಆಗಿ ರೆಡಿ ಮಾಡ್ಕೊಬೇಕು ಇದಕ್ಕೆ. ಸೊ ಸ್ಯಾಂಪಲ್ಸ್ ಮಸ್ಟ್ ಬಿ ಎಕ್ಸ್ಟ್ರೀಮ್ಲಿ ಥಿನ್, ಆಫನ್ ರಿಕ್ವೈರ್ ಕಾಂಪ್ಲೆಕ್ಸ್ ಪ್ರಿಪರೇಷನ್. ಓಕೆ, ದೆನ್ ಲೋಯರ್ ಮ್ಯಾಗ್ನಿಫಿಕೇಶನ್ ರೇಂಜ್, ಇದಕ್ಕೆ ಕಡಿಮೆ ಮ್ಯಾಗ್ನಿಫಿಕೇಶನ್ ರೇಂಜ್ ಇರುತ್ತೆ. ಯಾವುದಕ್ಕೆ, ಸೆಮ್ಗೆ. ಹೈಯರ್ ಮ್ಯಾಗ್ನಿಫಿಕೇಶನ್ ರೇಂಜ್, ಇದಕ್ಕೆ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಮ್ಯಾಗ್ನಿಫೈ ಮಾಡುವಂತ ಕೆಪಾಸಿಟಿ ಯಾವ್ದಕ್ಕೆ ಜಾಸ್ತಿ ಇರುತ್ತಪ್ಪ ಅಂದ್ರೆ ಟೆಮ್ಗೆ ಜಾಸ್ತಿ ಇರುತ್ತೆ, ಸೆಮ್ಗೆ ಕಡಿಮೆ ಇರುತ್ತೆ. ಯೂಸ್ಡ್ ಫಾರ್ ಸ್ಟಡಿಂಗ್ ಸರ್ಫೇಸ್ ಡೀಟೇಲ್ಸ್ ಅಂಡ್ ಟೆಕ್ಸ್ಚರ್ಸ್. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಟು ಸ್ಟಡಿ ದ ಸರ್ಫೇಸ್ ಡೀಟೇಲ್ ಅಂಡ್ ಟೆಕ್ಸ್ಚರ್ ನ ಸ್ಟಡಿ ಮಾಡಕ್ಕೆ ಯೂಸ್ ಮಾಡ್ತೀವಿ. ಯೂಸ್ಡ್ ಫಾರ್ ಸ್ಟಡಿಂಗ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಲೈಕ್ ಸೆಲ್, ಆರ್ಗನ್ ಸೆಲ್ಸ್ ಅಂಡ್ ಕ್ರಿಸ್ಟಲ್ ಡಿಫಿಟ್ಸ್ ನ ಯೂಸ್ ಮಾಡ್ತೀವಿ. Used for studying internal structures like cell organelles and crystal defects. Used for studying internal structures like cell organelles and crystal defects anta heltiri. So these are the two category. One is the SEM, other one is the TEM anta heltiri. So remember these two things, why it is a very very important question anta helbodu. ತುಂಬಾ ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಅಂತಂದ್ರೆ ನಿಮ್ಗೆ ಈ ಕ್ವಶನ್ ಗ್ಯಾರಂಟಿ ಆಗಿ ಬರುವಂತದ್ದು. ಸೊ ಟೆಮ್ ಆರ್ ಸೆಮ್ ನ ಕೇಳ್ತಾರೆ, ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. ಎರಡೂ ಕೊಟ್ಟಿದ್ದು, ನಾನು ಎರಡೂ ಮೆನ್ಷನ್ ಮಾಡಿದ್ದೀನಿ ಯಾವ್ದು ಅಂತೇಳಿ. ಸೊ ನೀವು ಕ್ಲಿಯರ್ ಆಗಿ ಕಟ್ ಆಗಿ ಪಿಕ್ಚರ್ ನ ಬರೆದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರೆದಷ್ಟು ನಿಮ್ಗೆ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ನೋಡಬಹುದು, ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ನಾನು ನೋಡಿದಂಗೆ ಮ್ಯಾಕ್ಸಿಮಮ್ ಆಗಿ ಇದನ್ನ ಕೇಳುವಂತದ್ದಾಗಿದೆ. ಸೊ ಯು ಕ್ಯಾನ್ ಸಿ ಇಯರ್ ಜೂನ್ ಅಲ್ಲಿ ಕೇಳಿರುವಂತದ್ದು. ವಿತ್ ದ ನೀಟ್ ಸ್ಕೆಚ್ ಎಕ್ಸ್ಪ್ಲೈನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಎಕ್ಸ್ಪ್ಲೈನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ನೀವು ಅಬ್ಸರ್ವ್ ಮಾಡ್ತೀರಾ, what is this? So with a neat sketch explain electron microscope. A scanning electron microscope, that is a type of electron microscope which is used to produce images of metallographic sample. These images are later studied and analyzed to interpret the topology, crystallographic structure, composition of a specimen. Basically consist of electron gun ಏನೆಲ್ಲ ಇರ್ತಿದ್ರಲ್ಲಿ ನೋಡಿ. ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿರುವಂತದ್ದು ನಾವ್ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ನಾವು ಸಿಂಪಲ್ ಆಗಿ ಬರ್ತಿದ್ರಿ. ಇಟ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ಎ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿಚ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಇಮೇಜಸ್ ಆಫ್ ಮೆಟಲೋಗ್ರಫಿಕ್ ಸ್ಯಾಂಪಲ್. ಎಂತ ಸ್ಯಾಂಪಲ್? ಮೆಟಲೋಗ್ರಫಿಕ್ ಸ್ಯಾಂಪಲ್. Images are later studied and analyzed to interpret the topography, crystallography and composition of a specimen. A high energy beam is produced using electron gun. Electron beam thus produced is focused using a series of condenser lenses. It moves from the source towards the specimen. Focusing is essential to obtain an narrower electron beam which helps in scanning the specimen ಅಂತ ಹೇಳ್ತೀರಿ. ಸೊ ನಾನು ಹೇಳಿರುವಂತ ಪಾಯಿಂಟ್ಸ್ ಆದ್ರೂ ಬರೀರಿ ಅಥವಾ ಈ ಪಾಯಿಂಟ್ಸ್ ಆದ್ರೂ ಬರೀರಿ, ತೊಂದರೆ ಇಲ್ಲ. ನಿಮ್ಗೆ ಒಟ್ಟಿನಲ್ಲಿ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮೇಲೆ ನಿಮ್ಗೆ ಗ್ಯಾರಂಟಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಮೇಕ್ ದಿಸ್ ಒನ್ ಆಸ್ PP3 ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಈ ನಡುವೆ ನೋಡ್ತಾ ಇರುವಂತಹ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಈ ತರದೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಸ್ಕೆಚ್ ಮತ್ತೆ ಎಕ್ಸ್ಪ್ಲನೇಷನ್ ಕೇಳ್ತಾನೆ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 2 ಕ್ವಶನ್ ನೀವು ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಫಾರ್ ಎಕ್ಸಾಂಪಲ್ ರೈಟ್ ಎ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಅಂತ ಒಂದು ಕ್ವಶನ್, ಎರಡನೇದು BCC ಮತ್ತೆ FCC. ಇದೇ ತರ ಏನಾರ ಪ್ಯಾಟರ್ನ್ ಕೊಟ್ರು ಅಂತಂದ್ರೆ 6 ಕ್ವಶನ್ ಆಗಿರುತ್ತಲ್ಲ ಅದ್ರಲ್ಲಿ ಇದು ಬಂದಿರುತ್ತೆ. ಮೂರನೇ ಕ್ವಶನ್ ನಲ್ಲಿ AB ಮತ್ತೆ AB ಇರುತ್ತಲ್ಲ ಅದ್ರಲ್ಲಿ ಬಂದಿರುತ್ತೆ. ಸೊ ಇನ್ ಕೇಸ್ ಇಫ್ ಯು ಲರ್ನ್ ದಿಸ್ ಒನ್, ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ ಯು ಕ್ಯಾನ್ ಸಿ ಹಿಯರ್ ಲಿಸ್ಟ್ 5 ಅಪ್ಲಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ನೀವು ಗೊತ್ತಿದೆ, ಇದು ತುಂಬಾ ಸುಲಭವಾದ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಿರಿ. ಏನಪ್ಪಾ 5 ಅಪ್ಲಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂದ್ರೆ ಒಂದು ಸ್ಟೀಲು, ಪ್ಲಾಸ್ಟಿಕ್, ಗ್ಲಾಸು, ಕಾಂಕ್ರೀಟ್. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ರಿ. ಇದೇನಕ್ಕೆ ಯೂಸ್ ಮಾಡ್ತಾರೆ, ಸ್ಟೀಲ್ ಏನಕ್ಕೆ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಸೊ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಲೈಕ್ ಬ್ರಿಡ್ಜಸ್ ಅಂಡ್ ಸ್ಕೈ ಸ್ಕ್ರಾಪ್ಸ್ ಅಂತ ಹೇಳ್ಬೋದು. ಮೇಕಿಂಗ್ ಎವ್ರಿ ಟೈಮ್ ಐಟಮ್ಸ್ ಲೈಕ್ ಬಾಟಮ್ಸ್ ಅಂಡ್ ಟಾಯ್ಸ್ ಯೂಸ್ಡ್ ಇನ್ ವಿಂಡೋಸ್ ಅಂಡ್ ಸ್ಕ್ರೀನ್. ಕನ್ಸ್ಟ್ರಕ್ಷನ್ ರೋಡ್ಸ್ ಅಂಡ್ ಬಿಲ್ಡಿಂಗ್ಸ್. ಅಲ್ಯೂಮಿನಿಯಂಗೆ ಹೋದಾಗ ಯೂಸ್ ಮೇಕಿಂಗ್ ಕ್ಯಾನ್ಸ್ ಅಂಡ್ ಏರ್ ಕ್ರಾಫ್ಟ್ ಮೆಟೀರಿಯಲ್ಸ್. ಇದು ಕೂಡ ಒಂದು ಸೇರಿಸ್ಕೊಂಡಿದ್ದಾರೆ. ಎವ್ರಿ ಡೇ ನಮಗೆ ಏನಕ್ಕೆ ಈ ಪ್ರಾಪರ್ಟೀಸ್ ಯೂಸ್ ಆಗುತ್ತೆ ಅನ್ನೋ ಅಪ್ಲಿಕೇಶನ್, ಅಂದ್ರೆ ಅಪ್ಲಿಕೇಶನ್ ಇನ್ ದ ಸೆನ್ಸ್ ಅದರ ಉಪಯೋಗಗಳು. ಸೊ 5 ಅಪ್ಲಿಕೇಶನ್ಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂತಂದ್ರೆ
ನೀವು ಬರೀ ಅಪ್ಲಿಕೇಶನ್ಸ್ ಮಾತ್ರ ಬರೀಬೇಕು, ಅಷ್ಟು ಬರೆದ್ರೆ ಸಾಕು. ಯಾವ್ದ್ಯಾವ್ದು ಸೇತುವೆಗಳು ಮತ್ತೆ ನಿಮ್ ಸುತ್ತಮುತ್ತ ಕನ್ಸ್ಟ್ರಕ್ಷನ್ಸ್, ನೀವು ಸುತ್ತಮುತ್ತ ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. MFE ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಯಾವ್ದಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ನೋಡುವಂತಹ ವಸ್ತುಗಳಲ್ಲೇ MFE ನ ನಾವು ಡಿಸ್ಕಸ್ ಮಾಡಬಹುದು. ದಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್. ಈಗ ನೀವು ಕೈಲಿ ಹಾಕಿರುವಂತಹ ವಾಚ್ ಇರ್ಬೋದು, ಕೈಲಿ ಹಿಡಿದಿರುವಂತಹ ಮೊಬೈಲ್ ಇರ್ಬೋದು, ಹಾಕುವಂತ ಬಟ್ಟೆಗಳಿರ್ಬೋದು, ಯೂಸ್ ಮಾಡುವಂತ ವೆಹಿಕಲ್ಸ್ ಇರ್ಬೋದು, ಅಥವಾ ನೀವು ಮನೆಯಲ್ಲಿ ಟಿವಿ ಶೋಕೇಶ್ ಇರ್ಬೋದು. ಈ ತರ ಒಂದೊಂದಕ್ಕೂ ನೀವೇನ್ ಮಾಡ್ತೀರಾ, ಸುತ್ತಮುತ್ತ ಇರುವಂತಹ ಅಪ್ಲಿಕೇಶನ್ ಏನಕ್ಕೆಲ್ಲ ಯೂಸ್ ಮಾಡ್ತೀರಿ. ಈಗ ಸ್ಟೀಲ್ ಅಂತ ಬರುತ್ತೆ, ಸ್ಟೀಲ್ ಕೇಸ್, ಸ್ಟೇರ್ ಕೇಸ್ ನೋಡಿರ್ತೀರಾ. ಪ್ಲಾಸ್ಟಿಕ್ ನೀವು ಯೂಸ್ ಮಾಡೋಂತ ಮೊಬೈಲ್ ಅಲ್ಲಿ ಬ್ಯಾಕ್ ಕವರ್ ಇರ್ಬೋದು, ಮೊಬೈಲ್ ಕೇಸಿಂಗ್ ಇರ್ಬೋದು, ಅಥವಾ ಕೈಯಲ್ಲಿರುವಂತಹ ವಾಚ್ ಇರ್ಬೋದು, ಗ್ಲಾಸ್ ಇರ್ಬೋದು, ಮೊಬೈಲ್ ಫ್ರೇಮ್ ಇರ್ಬೋದು, ಅಥವಾ ನೀವು ನೋಡುವಂತಹ ಮಿರರ್ ಇರ್ಬೋದು. ಇನ್ನು ಕಾಂಕ್ರೀಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇದನ್ನ ನಿಮಗೆ ಓನ್ ಆಗಿ ಗೊತ್ತಿರುವಂತ ಬರೆದ್ರು ಕೂಡ ಸಾಕು. ದಟ್ ಇಸ್ ಅ ಮೋಸ್ಟ್ ಆಫ್ ದಿ ಟೈಮ್ ನಿಮ್ಗೆ ಮಾರ್ಕ್ಸ್ ನ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ಬ್ರೀಫ್ಲಿ ಇಚ್ಚಿಂಗ್ ಪ್ರೊಸೆಸ್ ಆಫ್ ಸ್ಪೆಸಿಮನ್ ಪ್ರಿಪರೇಷನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಒನ್, ಇಚ್ಚಿಂಗ್ ಅಂತ ಕರೀತಾರೆ. ಸೊ ಇದು ಸಾಮಾನ್ಯವಾಗಿ ಸುಮಾರು ಕ್ವಶನ್ ಪೇಪರ್ ಕೇಳಿದ್ದಾರೆ. ಯಾವ ತರ ಸ್ಟೆಪ್ಸ್ ಇದೆ ಇದಕ್ಕೆ. ಎಕ್ಸ್ಪ್ಲೈನ್ ಬ್ರೀಫ್ಲಿ ಇಚ್ಚಿಂಗ್ ಪ್ರೊಸೆಸ್ ಆಫ್ ಸ್ಪೆಸಿಮನ್ ಪ್ರಿಪರೇಷನ್. ಸೊ ಮಾದರಿ ತಯಾರಿಕೆ ಎಚ್ಚಣಿಕೆಯ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ಬರೀರಿ ಅಂತೇಳಿ. ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಇದು ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಕೂಡ ನೋಡಿದ್ದೀನಿ, ತುಂಬಾ ಸರಿ ಕೇಳಿದ್ದಾರೆ. ಒಂದು, ಇದೊಂದೇ ಚಾಪ್ಟರ್ ಇಂದ ನಿಮ್ಗೆ ಆಲ್ಮೋಸ್ಟ್ ಒಂದು 20 to 25 ಅಥವಾ 25 ಮಾರ್ಕ್ಸ್ ಮೇಲೆ ಬರುವಂತ ಚಾನ್ಸಸ್ ಇದೆ. ಹಾಗಾಗಿ ಈ ಚಾಪ್ಟರ್ ನೀವು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡಿ. ಒಂದು ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಕ್ಲೀನಿಂಗು. ಕ್ಲೀನ್ ದ ಸ್ಪೆಸಿಮೆನ್ ಟು ರಿಮೂವ್ ಎನಿ ಡರ್ಟ್ ಆರ್ ಆಯಿಲ್. ಪಾಲಿಶಿಂಗ್, ಪಾಲಿಶ್ ದ ಸರ್ಫೇಸ್ ಟು ಮೇಕ್ ಇಟ್ ಸ್ಮೂತಿ ಅಂಡ್ ಶೈನಿ. That is second step. And third one, itching solution. So what is that? So prepare an itching solution with a acid or other chemicals. ಹೆಂಗೆ ಪ್ರಿಪೇರ್ ಮಾಡ್ಬೇಕು ನಾವು ಆ solution with the acid or other chemicals. Then dipping, dip the specimen in the itching solution for a short time. ಯಾವ್ದ್ರಲ್ಲಿ ಡಿಪ್ ಮಾಡಬೇಕು? Dip the specimen in the itching solution for a short time. Then rinsing, rinse the specimen with the water to remove the itching solution. Rinse the specimen with water to remove the itching solution. So rinse the specimen with water to remove the itching solution. Then drying, dry the specimen with the air or a soft cloth ಅಂತ ಹೇಳ್ತಾರೆ. So these are all the steps involving in the itching process ಅಂತ ಹೇಳ್ಬೋದು. ಒಂದು ಕ್ಲೀನಿಂಗು, ಪಾಲಿಶಿಂಗು, ಇಚ್ಚಿಂಗು, ಡಿಪ್ಪಿಂಗು ಮತ್ತೆ ರಿನ್ಸಿಂಗ್ ಅಂತ ಕರಿತೀರಿ. ಸೊ ಯು ಕ್ಯಾನ್ ರಿಮೆಂಬರ್ ದಿಸ್ ಒನ್. ಒಂದು ಸ್ವಚ್ಛಗೊಳಿಸುವಿಕೆ, ಪಾಲಿಶಿಂಗ್, ಎಚ್ಚಣೆ ಪರಿಹಾರ, ಅದ್ದುವುದು, ತೊಳೆಯುವುದು, ಒಣಗಿಸುವುದು, ಇವೆಲ್ಲ ಇದ್ರ ಬರುವಂತಹ ಸ್ಟೆಪ್ಸ್. ಆದಷ್ಟು ಈ ಸ್ಟೆಪ್ಗಳು ಏನಿದಾವೆ, ಈ ಸ್ಟೆಪ್ಸ್ ನ ನೀವು ಆದಷ್ಟು ಇದೇ ವರ್ಡ್ಸ್ ನ ಬಳಸಿದ್ರೆ ಒಳ್ಳೇದು. ಯಾವ ವರ್ಡ್ಸ್ ಯಾವ್ದಿದೆ ಇಲ್ಲಿ ನಮ್ಗೆ? ಫಸ್ಟ್ ಒನ್ ಟೈಪ್ 1 ಇದೆ, ದಟ್ ಇಸ್ ವಾಟ್ ಕ್ಲೀನ್ಸಿಂಗ್. ಸೊ ದಟ್ ಇಸ್ ವಾಟ್ ಕ್ಲೀನಿಂಗ್ ಅಂತ ಬರೀರಿ, ಪಾಲಿಶಿಂಗ್ ಅಂತ ಬರೀರಿ, ಡಿಪ್ಪಿಂಗ್ ಅಂತ ಬರೀರಿ, ರಿನ್ಸಿಂಗ್ ಅಂತ ಬರೀರಿ, ಮತ್ತೆ ಡ್ರೈಯಿಂಗ್ ಅಂತ ನೀವು ಬರೆದ್ರೆ ಒಳ್ಳೇದು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಒನ್ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಒನ್, ಕಂಪೇರ್ ದ ಕ್ರಿಸ್ಟಲಿನ್ ಮೆಟೀರಿಯಲ್ ಅಂಡ್ ನಾನ್ ಕ್ರಿಸ್ಟಲಿನ್ ಮೆಟೀರಿಯಲ್. ಸೊ ಇಲ್ಲಿ ಸುಮಾರು ಸತಿ ಇದನ್ನ ಕ್ವಶನ್ ಕೂಡ ಕೇಳಿದ್ದಾರೆ. ಈ ಯೂನಿಟ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಕಂಪೇರ್ ದ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲಿನ್ ಅಂಡ್ ನಾನ್ ಕ್ರಿಸ್ಟಲಿನ್ ಮೆಟೀರಿಯಲ್ ಅಂತ ಹೇಳ್ತಿದ್ದಾರೆ. ಏನು ಕ್ರಿಸ್ಟಲಿನ್ ಮೆಟೀರಿಯಲ್ ಅಂತಂದ್ರೆ, so observe here, you have to write the difference between these two. It is a crystalline material, it is regular. ಕ್ರಿಸ್ಟಲಿನ್ ಮೆಟೀರಿಯಲ್ ಏನಾಗಿರುತ್ತೆ? ರೆಗ್ಯುಲರ್ ಆಗಿರುತ್ತೆ. ನಾನ್ ಕ್ರಿಸ್ಟಲಿನ್ ಮೆಟೀರಿಯಲ್ ಏನಾಗಿರುತ್ತೆ? ಇರ್ರೆಗ್ಯುಲರ್ ಆಗಿರುತ್ತೆ. ಇಟ್ ಇಸ್ ಅ ರಿಪೀಟಿಂಗ್ ಪ್ಯಾಟರ್ನ್ ಆಫ್ ಆಟಮ್ಸ್. ಯಾವ್ದ್ರಲ್ಲಿ? ಕ್ರಿಸ್ಟಲಿನ್ ಅಲ್ಲಿ. ನಾನ್ ಕ್ರಿಸ್ಟಲಿನ್ ನೋಡಿದಾಗ ನೋ ರಿಪೀಟಿಂಗ್ ಪ್ಯಾಟರ್ನ್. ಕ್ರಿಸ್ಟಲಿನ್ ಅಲ್ಲಿ ಮೆಟಲ್ಸ್ ಲೈಕ್ ಐರನ್, ಕಾಪರ್, ಮಿನರಲ್ಸ್ ಲೈಕ್ ಕ್ವಾರ್ಟ್ಸ್. ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಗ್ಲಾಸ್, ಪ್ಲಾಸ್ಟಿಕ್ ಮತ್ತೆ ರಬ್ಬರ್ ಏನಾಗುತ್ತೆ? ನಾನ್ ಕ್ರಿಸ್ಟಲಿನ್ ಆಗಿರುತ್ತೆ. ಯೂಶುವಲಿ ಕ್ರಿಸ್ಟಲಿನ್ ಮೆಟೀರಿಯಲ್ಸ್ ಏನಾಗಿರುತ್ತೆ? ಯೂಶುವಲಿ ಹ್ಯಾವ್ ಎ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್ ಅಂಡ್ ಕ್ಲಿಯರ್ ಬೌಂಡರೀಸ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಮೆಲ್ಟಿಂಗ್ ಪಾಯಿಂಟ್, ಬೇಗ ಮೆಲ್ಟ್ ಆಗ ಶುರು ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಯಾವ್ದೋ ಒಂದು ತಂತಿ ಇಟ್ಕೊಂಡಿರ್ತೀರ, ಸ್ವಲ್ಪ ಕಾಯ್ತು ಅಂದ್ರೆ ನಿಮ್ ಕೈ ಸುಡಕ್ ಶುರು ಆಗುತ್ತೆ. ಕರೆಕ್ಟಾ? ಸೊ ಅದೇ ತರ ಗ್ರಾಜುವಲ್ ಸಾಫ್ಟ್ನಿಂಗ್ ಓವರ್ ಎ ರೇಂಜ್ ಆಫ್ ಟೆಂಪರೇಚರ್. ಸೊ ಯಾವಾಗ್ಲೂ ಗ್ರಾಜುವಲಿ ಅಂದ್ರೆ ಸಡನ್ ಆಗಿ ಹೀಟ್ ಅಪ್ ಆಗಲ್ಲ. ಓಕೆ. ಸೊ ನಿಧಾನವಾಗಿ ಹೀಟ್ ಆಗಕ್ಕೆ ಶುರುವಾಗುತ್ತೆ. ಜನರಲಿ ಸ್ಟ್ರಾಂಗರ್ ಅಂಡ್ ಹಾರ್ಡರ್ ಆಗಿರುತ್ತೆ. ಜನರಲಿ ಮೋರ್ ಫ್ಲೆಕ್ಸಿಬಲ್ ಅಂಡ್ ಲೆಸ್ ಹಾರ್ಡ್ ಅಂತ ಹೇಳ್ತೀರಿ. ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್, ಎಲೆಕ್ಟ್ರಾನಿಕ್ಸ್, ಜ್ಯುವೆಲರಿ. Used in packaging, containers and insulation. Atoms are arranged in a specific repeating order. ಸೊ ಆಲ್ರೆಡಿ ಹೇಳಿದ್ವಿ ನಾವು ರಿಪೀಟಿಂಗ್ ಆರ್ಡರ್ ಅಂತ ಹೇಳಿ. ಸೊ ಇಷ್ಟನ್ನ ನೀವು ಡಿಫ್ರೆನ್ಸ್ ಬರೆದು ಸಾಕು. ಆಟಮ್ಸ್ ಆರ್ ಅರೇಂಜ್ಡ್ ರ್ಯಾಂಡಮ್ಲಿ ವಿತೌಟ್ ಎ ಸ್ಪೆಸಿಫಿಕ್ ಆರ್ಡರ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲಿನ್ ಮೆಟೀರಿಯಲ್ ಅಂಡ್ ನಾನ್ ಕ್ರಿಸ್ಟಲಿನ್ ಮೆಟೀರಿಯಲ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಈ ಎರಡು ಡಿಫ್ರೆನ್ಸ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಈಗ ಇಲ್ಲಿ ನಾವು ಹೇಳ್ತೀರಿ ಐರನ್ ಅಂತ ಹೇಳಿ, ಹಾಗಾದ್ರೆ ಕ್ರಿಸ್ಟಲಿಂಗ್ ಅಂದಿದ ತಕ್ಷಣ ನೀವು ಐರನ್ ಅಂತ ನೆನ್ಪಿಟ್ಕೊಳ್ಳಿ.
ಸೊ ನಾನ್ ಕ್ರಿಸ್ಟಲ್ ಅಂತ ಹೇಳಿದ ತಕ್ಷಣ ಏನ್ ನೆನ್ಪಿಟ್ಕೊಳ್ಳಿ, ಪ್ಲಾಸ್ಟಿಕ್ ಆರ್ ರಬ್ಬರ್ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀರಾ? ಸೊ ವೆರಿ ಸಿಂಪಲ್. ಇವುಗಳು ನೋಡಿದಾಗ ಇವುಗಳ ಗುಣಗಳನ್ನ ಬರೀಬಹುದು. ಐರನ್ ಏನಾಗಿರುತ್ತೆ, ಯೂಶಲಿ ಗಟ್ಟಿ ಆಗಿರುತ್ತೆ, ಬೇಗ ಕಾಯ್ತಂದ್ರೆ ಬೇಗ ಕೈ ಸುಡಕ್ ಶುರು ಆಗುತ್ತೆ, ಕರೆಕ್ಟಾ? ಅದನ್ನ ನಾವ್ ಯಾವ್ದಕ್ಕೆ ಯೂಸ್ ಮಾಡ್ತೀರಿ, ಇದನ್ನ ಪ್ರಾಪರ್ಟೀಸ್ ಬರೆದ್ರೆ ಸಾಕು. ಇನ್ನ ಪ್ಲಾಸ್ಟಿಕ್ ನ ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೀವಿ, ಅದು ಗುಣಗಳೇನು ಅಂತ ಕೇಳ್ಬೋದು. ಸೊ ನೀವು ಪ್ಲಾಸ್ಟಿಕ್ ನಿಧಾನಕ್ಕೆ ಸುಡ್ತಾ 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 ಏನಾಗುತ್ತೆ, ಶೇಪ್ ನ ಚೇಂಜ್ ಮಾಡ್ಬೋದು. ಮತ್ತೆ ಪ್ಲಾಸ್ಟಿಕ್ ನ ನಾವ್ ಏನಕ್ಕೆಲ್ಲ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ತಾ ಇದೀರಿ, ಸೊ ಈ ತರದಕ್ಕೆ ನಾವೇನ್ ಮಾಡ್ಬೋದು, ಕ್ರಿಸ್ಟಲಿನ್ ಐರನ್‌ಗೆ, ನಾನ್ ಕ್ರಿಸ್ಟಲಿನ್ ಪ್ಲಾಸ್ಟಿಕ್‌ಗೆ ನಾವೇನ್ ಮಾಡ್ಬೋದು, ಕಂಪೇರ್ ಮಾಡಬಹುದು. ಓಕೆನಾ? ಅದೇ ರೀತಿಯಾಗಿ ಸೊ ಇಷ್ಟು ನಿಮಗೆ ಯೂನಿಟ್ ನಂಬರ್ 1 ನಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ಸ್ ಅಂತಾನೆ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ವೆರಿ, ವೆರಿ ಇಂಪಾರ್ಟೆಂಟ್ ಒನ್. ಯೂನಿಟ್ 1 ಓದ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ 20 ರಿಂದ 25 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ದಟ್ ಇಸ್ ಫಾರ್ 20 ಮಾರ್ಕ್ಸ್. ಸೊ ಯೂನಿಟ್ 1 ಅಲ್ಲೇ. ಯೂನಿಟ್ 1 ಅಲ್ಲೇ ನೋಡಿದಾಗ ನಾವೀಗ ನೋಡ್ತಾ ಇದ್ದೀರಾ ನೀವು ಕೂಡನು. ಇಲ್ಲಿ ಏನಾದ್ರೂ ನಿಮ್ಗೆ ಈಗ ಲೇಟೆಸ್ಟ್ ಆಗಿ ಬರ್ತಾರಂತ ಕ್ವೆಶ್ಚನ್ ಪೇಪರ್ಸ್ ನೋಡಿದ್ದೆ ಆದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪಾ ಅಂದ್ರೆ ನೋಡಿ, ಇಲ್ಲೇ ಅಬ್ಸರ್ವ್ ಮಾಡ್ತೀರಾ 1A ಮತ್ತೆ 1B ನಲ್ಲಿ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಬರ್ತಾ ಇದೆ. ಅಥವಾ ಇನ್ನೊಂದು ಬಟ್ ಏನಪ್ಪಾ ಚಾನ್ಸು ಇಲ್ಲಿ, ಈಗ ನಿಮ್ಗೆ AB ಆಯ್ತು, 2 ನಲ್ಲಿ ABC ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಎರಡರಲ್ಲಿ ಒಂದು ಬರೀತಾ ಇರೋದ್ರಿಂದ ನಿಮ್ಗೆ ಇಲ್ಲಿ ನೀಟ್ ಸ್ಕೆಚ್ ಬರೆಯಕ್ ಬರ್ಲಿಲ್ಲ ಅಂತಂದ್ರೂ ಈ ಎರಡು ಕ್ವಶನ್ 20 ಮಾರ್ಕ್ಸ್ ಬಂದ್ಬಿಡ್ತಾ ಇದೆ. ಕರೆಕ್ಟಾ? ಸೊ ದಟ್ ಇಸ್ ವಾಟ್ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ಸ್ ನಾವು ಡಿಸ್ಕಸ್ ಮಾಡಿದೆ, ಅಲ್ಲಿ ಕೂಡ ಇದೆ. ಅಂದ್ರೆ ನೀವು ಈ ಎರಡು ಕ್ವಶನ್ ಓದ್ಕೊಂಡಿದ್ದೆ ಆದ್ರೆ ನನಗೆ ಅನಿಸ್ತಂಗೆ ಈ ಮಿಕ್ಕಿದ ಕ್ವಶನ್ ಓದೋದೇ ಬೇಕಾಗಿಲ್ಲ ಫಸ್ಟ್ ಯೂನಿಟ್ ಅಲ್ಲಿ. ಇದ್ರಲ್ಲಿ ನಿಮ್ಗೆ 20 ಮಾರ್ಕ್ಸ್ ಬಂದ್ಬಿಟ್ಟಂಗೆ. ಅರ್ಥ ಆಗ್ತಿದ್ಯಾ? ಸೊ ದಟ್ ಇಸ್ ವಾಟ್ ದ ವೆರಿ ಇಂಪಾರ್ಟೆನ್ಸ್ ಯು ಹ್ಯಾವ್ ಟು ಗಿವ್ ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಅಂದ್ರೆ ಈ ಎರಡು ಕ್ವಶನ್ಗೆ ಫಸ್ಟ್ ಕೊಡಿ, ಮತ್ತೆ ಏನ್ ಮಾಡಿ ಸ್ಕೆಚ್ ನೋಡ್ಕೊಳ್ಳಿ. ಯಾಕಂದ್ರೆ ಸ್ಕೆಚ್ ಬರೀರಿ, ಇಲ್ಲೇನೋ ಒಂದ್ ಸ್ವಲ್ಪ ಮಿಸ್ ಆಯ್ತು, 10 ಮಾರ್ಕ್ಸ್ ಬರೋ ಕಡೆ 5 ಮಾರ್ಕ್ಸ್ ಬಂತು, ಅವಾಗ ನೀವೇನ್ ಮಾಡೋದು, ಇದನ್ನ ಅಟೆಂಡ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಯೂನಿಟ್ ನಂಬರ್ 1 ಕ್ವಶನ್ಸ್. ಸೊ ಇದನ್ನ ಕಂಪ್ಲೀಟ್ ಸ್ಟಡಿ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ, ಆರಾಮಾಗಿ ನೀವು ಸ್ಕೋರ್ ಮಾಡ್ಕೊಬಹುದು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು.